ವಿವಾದದಲ್ಲಿ ವಿರೋಧ ಪಕ್ಷ ಬಿಜೆಪಿ ಕುರಿತಂತೆ ಮಾತನಾಡುವ ಪರಿಸ್ಥಿತಿಯನ್ನು ಬಿಜೆಪಿ ತಂದುಬಿಟ್ಟಿದೆ. ಕಾರಣ ಕಾಂಗ್ರೆಸ್ ನಾಯಕರ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಹೋಗೋದಾದರೆ ಮನೆಯೊಂದು 3 ಬಾಗಿಲಾಗಿತ್ತು, ಈಗ 6 ಬಾಗಿಲಾಗ್ಬಿಟ್ಟಿದೆ ಅಂತ. ಹಾಗಾದರೆ ರಾಜ್ಯ ಬಿಜೆಪಿ ಅಂದ ಸಂದರ್ಭದಲ್ಲಿ ಒಗ್ಗಟ್ಟಿನ ಕೊರತೆ ಅನ್ನೋದಿದೆಯಾ? ಬಣಗಳ ಸಂಖ್ಯೆ ಹೆಚ್ಚು. ಇಂತಹ ಸಂದರ್ಭದಲ್ಲಿ ವಿರೋಧ ಪಕ್ಷವಾಗಿ ಸಮರ್ಥವಾಗಿ ಮುನ್ನಡೆಸೋದಕ್ಕೆ ಸಾಧ್ಯವ ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ. ನೋಡಿ, ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ವಿಜಯೇಂದ್ರ ಕೂತ್ಕೊಳ್ತಾರೆ ಅನ್ನುವಂಥ ಸನ್ನಿವೇಶ ಬಂದಾಗಿನಿಂದ ಇವತ್ತಿನವರೆಗೂ ಕೂಡ ಬಣ ಅನ್ನೋದು ಹೆಚ್ಚಾಗಿದೆ. ವಿರೋಧ ಪಕ್ಷದ ಜವಾಬ್ದಾರಿಯನ್ನು ಮರೆತು ಬಿ ಜೆ ಪಿಯಲ್ಲಿ ಆಗಾಗ ಈ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿರುವ ವಿಚಾರವನ್ನೇ ಮುಂದಿಟ್ಟುಕೊಂಡು ಅಸಮಾಧಾನವನ್ನು ಹೊರಹಾಕಿ ಬಸನಗೌಡ ಪಾಟೀಲ್, ಯತ್ನಾಳ್ ಸೇರಿದಂತೆ ಹಲವು ಬಿ ಜೆ ಪಿಯ ನಾಯಕರು ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಿರೋದ್ರಿಂದಾಗಿ ವಿಜಯೇಂದ್ರ ಸ್ಥಾನದಲ್ಲಿ ಮತ್ತಾರಾದರೂ ಕೂರುವಂಥ ಸಾಧ್ಯತೆ ಇರುತ್ತೆ. ಈ ಎಲ್ಲ ರಾಜಕೀಯ ಬೆಳವಣಿಗೆಯನ್ನು, ಬಿ ಜೆ ಪಿ ಬೆಳವಣಿಗೆಯನ್ನು ಗಮನಿಸಿದಂತಹ ಯಡಿಯೂರಪ್ಪನವರು ಸ್ವತಃ ಅಖಾಡದಲ್ಲಿದ್ದಾರೆ. ಇದು ಬಹಳ ಮುಖ್ಯವಾದಂತಹ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ರಾಜ್ಯ ಬಿ ಜೆ ಪಿ ಅಂತ ಸಂದರ್ಭದಲ್ಲಿ ನಾನು 2023 ಚುನಾವಣೆಯ ನಂತರದ ಸನ್ನಿವೇಶವನ್ನು ನೆನಪು ಮಾಡಿಕೊಳ್ಳೇಬೇಕು. ವಿರೋಧ ಪಕ್ಷದ ನಾಯಕರು ಇಲ್ಲ, ರಾಜ್ಯಾಧ್ಯಕ್ಷರು ಇಲ್ಲ, ಅಂಥ ಒಂದು ಸನ್ನಿವೇಶ ಇತ್ತು ಹಲವಾರು ದಿನಗಳ ಕಾಲ. ಹಾಗಾದರೆ ಕೇಂದ್ರ ಬಿ ಜೆ ಪಿ ಅನ್ನೋದು ರಾಜ್ಯ ಬಿ ಜೆ ಪಿಯನ್ನು ಕೈ ಬಿಟ್ಟುಬಿಡ್ತಾ? ಇಷ್ಟೆಲ್ಲ ಬೆಳವಣಿಗೆ ಆದರೂ ಕೂಡ ಒಂದು ಸರಿಯಾದ ರೀತಿಯಲ್ಲಿ ನಿರ್ದೇಶನ ಕೊಡುವಂಥ ನಿಟ್ಟಿನಲ್ಲಿ ಯಾಕೆ ಸಮಗ್ರ ಚಿಂತನೆಗಳು ನಡೀತಾ ಇಲ್ಲ? ನಿರ್ದೇಶನ ಯಾಕೆ ಮಾಡ್ತಿಲ್ಲ? ಇಂತಹ ಒಂದು ಪ್ರಶ್ನೆಗಳು ಸಹಜವಾಗಿ ಉದ್ಭವಿಸುತ್ತೆ. ಹಾಗಾಗಿ ಇಲ್ಲಿ ಹಿತದೃಷ್ಟಿ ಅಥವಾ ಯಾವ ಹಿತಾಸಕ್ತಿಯಿಂದ ಈ ಕಾರ್ಯಕ್ರಮ ಅಂತ ನೋಡೋದಾದರೆ ವಿರೋಧ ಪಕ್ಷ ಅಂದರೆ ಪ್ರತಿಪಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ಸರ್ಕಾರ ಅಂದಾಗ, ಆಡಳಿತ ಪಕ್ಷ ಅಂತ ಸಂದರ್ಭದಲ್ಲಿ ಆಗು ಹೋಗುಗಳನ್ನು ಪರಾಮರ್ಶೆ ಮಾಡಿ, ತಪ್ಪಿದ್ದಾಗ ಎಚ್ಚರಿಸಿ ಅಂತ ಸರಿಯಾದ ರೀತಿಯ ಒಂದು ಮಾರ್ಗಸೂಚಿಯನ್ನು ಕೊಡುವಂತಹ ಹೊಣೆಗಾರಿಕೆ, ಜವಾಬ್ದಾರಿ ಅನ್ನೋದು ವಿರೋಧ ಪಕ್ಷಕ್ಕಿರುತ್ತೆ. ಅದು ಬಿಟ್ಬಿಟ್ಟು ಇವರು ಬಣ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಹಾಗಾಗಿ ವಿರೋಧ ಪಕ್ಷದ ಜವಾಬ್ದಾರಿಯನ್ನು ನೆನಪಿಸುವ ಪ್ರಯತ್ನವನ್ನು ಈ ಕಾರ್ಯಕ್ರಮದ ಮೂಲಕ ಮಾಡೋಣ. ನಾನು ದಿವ್ಯಶ್ರೀ. ಗೊತ್ತಿಲ್ಲ, ಹೋಳಂತೂ ಆಗ್ತಾ ಇದೆ. ಬಿ ಜೆ ಪಿಯಲ್ಲಿ ಹೋಳಂತೂ ಆಗ್ತಾ ಇದೆ, ಭಾಗಗಳಾಗ್ಬಿಟ್ಟಿದ್ದಾವೆ. ಹಲವು ಕಾಂಗ್ರೆಸ್ ನಾಯಕರು ಹೇಳೋ ಪ್ರಕಾರ 3 ಅಲ್ಲ 36 ಭಾಗಗಳು ಅಂತಾರೆ, ಒಬ್ಬೊಬ್ಬರು 6 ಅಂತಾರೆ. ಹೀಗೆ ಇರೋರೆಲ್ಲ ನಾಯಕರೇ ಆಗಿರೋದ್ರಿಂದ, ಮೋರೋವರ್ ಹಿರಿಯ ನಾಯಕರ ಸಂಖ್ಯೆ ಕೂಡ ಹೆಚ್ಚಾಗಿರೋದ್ರಿಂದಾಗಿ ನಾನು ಯಾಕೆ ಈ ಕಿರಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತು ಕೇಳಬೇಕು ಅನ್ನುವಂಥ ಸನ್ನಿವೇಶ ಸಹಜವಾಗಿರುತ್ತೆ. ಎಟನಿಕೋಸ್ಟ್ಲಿ ಏನು ಅಂದರೆ ನಾವು ಒಂದು ಗಮನಿಸಬೇಕು, ಹೈಕಮಾಂಡ್ ನಿರ್ಧಾರ. ಬಿ ಜೆ ಪಿ ರಾಜ್ಯಾಧ್ಯಕ್ಷ ಅಂತ ಸಂದರ್ಭದಲ್ಲಿ ವಿಜಯೇಂದ್ರ ಅಲ್ಲಿ ಕೂತಿದ್ದಾರೆ ಅನ್ನೋದಾದರೆ ಅದು ಹೈಕಮಾಂಡ್ನ ನಿರ್ಧಾರ. ಯಾವುದೇ ಹಿರಿಯರೇ ಆದರೂ ಆ ರಾಜ್ಯಾಧ್ಯಕ್ಷ ಸ್ಥಾನದ ನಿಯಮದ ಪಾಲನೆಯನ್ನು ಮಾಡಬೇಕಾಗತ್ತೆ. ಬಟ್ ಅಂಥ ವಾತಾವರಣ ರಾಜ್ಯ ಬಿ ಜೆ ಪಿಯಲ್ಲಿ ಕಾಣ್ತಾ ಇಲ್ಲ. ಹಾಗಾಗೆ ಈಗ ಯಡಿಯೂರಪ್ಪನವರು ಅಖಾಡಕ್ಕಿಳಿಯುವಂಥ ಸನ್ನಿವೇಶವನ್ನು ಬಿ ಜೆ ಪಿ ತಂದುಬಿಟ್ಟಿದೆ. ರೈಟ್, ರಾಜ್ಯ ಬಿ ಜೆ ಪಿಯಲ್ಲಿ ಹಾಗಾದರೆ ಎಲ್ಲವೂ ಸರಿ ಇಲ್ವಾ? 3 ಹೋಳಾಗಿದೆಯಾ? ಯಾವುದ್ಯಾವುದು ಹೋಳುಗಳು, ಯಾವುದ್ಯಾವುದು ಭಾಗಗಳು ಅಂತ ನೋಡ್ತಾ ಹೋಗೋದಾದರೆ, ಯತ್ನಾಳ್ ಬಣ ರಬಲ್ ಬಣ, ಇದರ ಜೊತೆಗೆ BSY ಬಣ, ಯಡಿಯೂರಪ್ಪ ಅಂದ ಸಂದರ್ಭದಲ್ಲಿ ಅವರ ಶ್ರೀರಕ್ಷೆ ಇರಬೇಕು. ಈ ರೀತಿಯ ಒಂದಷ್ಟು ಆಲೋಚನೆಯಲ್ಲಿ ಹಲವಾರು ವರ್ಷಗಳಿಂದ BSY ಬಣದಲ್ಲೇ ಗುರುತಿಸಿಕೊಂಡವರಿದ್ದಾರೆ. ಅದು ಮತ್ತೊಂದು ಬಣ. ಇನ್ನೊಂದು ಬಣ ಇದೆ, ನಾವು ಯಾವ ಕಡೆಗೂ ಇಲ್ಲಪ್ಪ, ನಮ್ಮದು BJP ಅನ್ನುವಂಥವ್ರು. ಯಾಕಂದರೆ ಅವ್ರ ಜೊತೆ ಗುರುತಿಸ್ಕೊಂಡ್ರೆ ನಾವು ಅವ್ರ ಜೊತೆ ಗುರುತಿಸ್ಕೊಂಡಿದ್ದೀವಿ ಅಂತಾಗುತ್ತೆ, ರೆಬಲ್ಸ್ ನಾಯಕರ ಜೊತೆ ಗುರುತಿಸ್ಕೊಂಡಂಗೆ ಆಗುತ್ತೆ. BJP ಅಂತ ಸಂದರ್ಭದಲ್ಲಿ ಹೈಕಮಾಂಡ್ ಅಂತ ಇದೆ, ಅವ್ರೇನು ನಿರ್ದೇಶನವನ್ನು ಕೊಡ್ತಾರೆ ಅದನ್ನು ಪಾಲನೆ ಮಾಡ್ತಾ ಹೋಗೋಣ ಅನ್ನುವಂಥ ಬಣ ಕೂಡ ಇದೆ. ಅದು ತಟಸ್ಥ ಬಣ. ಹಾಗಾಗಿ ರಾಜ್ಯ BJP ಅಂತ ಸಂದರ್ಭದಲ್ಲಿ ಈ ಬಣ ರಾಜಕೀಯದ ನಡುವೆ ಒಂದು ನೈತಿಕತೆ ಅನ್ನೋದಿರುತ್ತೆ. ಅದನ್ನು ಯಾಕೋ BJP ಅವ್ರು ಮರ್ತ ಹಾಕಿ ಕಾಣ್ತಾ ಇದೆ. ಶಿಸ್ತಿನ ಪಕ್ಷ ಅಂತ ಬೇರೆ ಕರೀತಾರೆ. ಬಹಳಷ್ಟು ಶಿಸ್ತನ್ನು ಕಳ್ಕೊಂಡಿರೋದು ಕೂಡ ವಿಚ್ ಇಸ್ ವಿಸಿಬಲ್ ಕಾಣಿಸ್ತಾ ಇದೆ. ನೋಡಿ, ಕಾಂಗ್ರೆಸ್ನ ಬಣದ ಬಗ್ಗೆ ಮಾತನಾಡುವಂಥ BJP ಬಣ ರಾಜಕೀಯವನ್ನು ಸರಿಪಡಿಸ್ಕೊಂಡಿಲ್ಲ ಅನ್ನೋದಾದರೆ ನೈತಿಕತೆ ಅನ್ನೋದೇ ಇರೋದಿಲ್ಲ. ಹಾಗಾಗಿ BS ಯಡಿಯೂರಪ್ಪನವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾತಾಡಿದ್ದಾರೆ, ವಿಜಯೇಂದ್ರ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಮಾತಾಡಿದ್ದಾರೆ, ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. ಹೈಕಮಾಂಡ್ ಏನಾದ್ರು ಸಂದೇಶ ಕೊಟ್ಟಿದ್ದಾರೆ ಸರ್ ರಾಜ್ಯಾಧ್ಯಕ್ಷ ವಿಚಾರದಲ್ಲಿ? ಇವರೇ ಮುಂದುವರಿಬಹುದು? ಹೈಕಮಾಂಡ್ ಏನಾದ್ರು ಸಂದೇಶ ಕೊಟ್ಟಿದ್ದಾರೆ ಸರ್ ರಾಜ್ಯಾಧ್ಯಕ್ಷ ವಿಚಾರದಲ್ಲಿ? ಇವರೇ ಮುಂದುವರಿಬಹುದು? ಹೈಕಮಾಂಡ್ ಏನಾದ್ರು ಸಂದೇಶ ಕೊಟ್ಟಿದ್ದಾರೆ ಸರ್ ರಾಜ್ಯಾಧ್ಯಕ್ಷ ವಿಚಾರದಲ್ಲಿ? ಇವರೇ ಮುಂದುವರಿಬಹುದು? ಇವತ್ತಿನ ಸಭೆ ಯಾವುದೇ ರೀತಿಯ ಬಲ ಪ್ರದರ್ಶನ ಆಗಲಿ, ಯಾರನ್ನೋ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಈ ವಿಚಾರ ಆಗಲಿ, ಇದ್ಯಾವುದು ಕೂಡ ಈ ವಿಚಾರನ ಇಟ್ಕೊಂಡು ಸಭೆ ಸೇರಿರ್ತಕ್ಕಂಥದ್ದಲ್ಲ. ಪಕ್ಷವನ್ನು ಹೇಗೆ ಸರಿಪಡಿಸ್ಬೇಕು ಅಂತಕ್ಕನ್ನ ಅನ್ನುವ ಕರ್ತವ್ಯ ರಾಜ್ಯದ ಅಧ್ಯಕ್ಷನಾಗಿ ನಂದು ಕೂಡ ಇದೆ.
ಪಕ್ಷದ ಹಿರಿಯರು ವರಿಷ್ಠರು ಕೂಡ ಇದ್ರ ಬಗ್ಗೆ ನಮಗೆ ಮಾರ್ಗದರ್ಶನ ನೀಡುತ್ತಾರೆ. ಆದರೆ ಇವತ್ತಿನ ಸಭೆ ಇವೆಲ್ಲವನ್ನು ಕೂಡ ಬದಿಗಿಟ್ಟು ಪಕ್ಷವನ್ನು ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರನ್ನೂ ಕೂಡ ಜೊತೆಲಿ ತೆಗೆದುಕೊಂಡು ಹೋಗಬೇಕು, ಈ ನಿಟ್ಟಿನಲ್ಲಿ ಸಭೆಯನ್ನು ಮಾಡಿದ್ದೆ. ಇವತ್ತಿನ ಸಭೆ ಯಾವುದೇ ರೀತಿಯ ಬಲ ಪ್ರದರ್ಶನ ಆಗಲಿ, ಯಾರನ್ನೋ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಈ ವಿಚಾರ ಆಗಲಿ, ಇದ್ಯಾವುದೂ ಕೂಡ ಈ ವಿಚಾರನ ಇಟ್ಕೊಂಡು ಸಭೆ ಸೇರಿರ್ತಕ್ಕಂಥದ್ದಲ್ಲ. ಪಕ್ಷವನ್ನು ಹೇಗೆ ಸರಿಪಡಿಸಬೇಕು ಅನ್ನುವ ಕರ್ತವ್ಯ ರಾಜ್ಯದ ಅಧ್ಯಕ್ಷನಾಗಿ ನಂದು ಕೂಡ ಇದೆ. ಪಕ್ಷದ ಹಿರಿಯರು ವರಿಷ್ಠರು ಕೂಡ ಇದ್ರ ಬಗ್ಗೆ ನಮಗೆ ಮಾರ್ಗದರ್ಶನ ನೀಡುತ್ತಾರೆ. ಆದರೆ ಇವತ್ತಿನ ಸಭೆ ಇವೆಲ್ಲವನ್ನು ಕೂಡ ಬದಿಗಿಟ್ಟು ಪಕ್ಷವನ್ನು ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರನ್ನೂ ಕೂಡ ಜೊತೆಲಿ ತೆಗೆದುಕೊಂಡು ಹೋಗಬೇಕು, ಈ ನಿಟ್ಟಿನಲ್ಲಿ ಸಭೆಯನ್ನು ಮಾಡಿದ್ದೆ. ಇವತ್ತಿನ ಸಭೆ ಯಾವುದೇ ರೀತಿಯ ಬಲ ಪ್ರದರ್ಶನ ಆಗಲಿ, ಯಾರನ್ನೋ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಈ ವಿಚಾರ ಆಗಲಿ, ಇದ್ಯಾವುದೂ ಕೂಡ ಈ ವಿಚಾರನ ಇಟ್ಕೊಂಡು ಸಭೆ ಸೇರಿರ್ತಕ್ಕಂಥದ್ದಲ್ಲ. ಪಕ್ಷವನ್ನು ಹೇಗೆ ಸರಿಪಡಿಸಬೇಕು ಅನ್ನುವ ಕರ್ತವ್ಯ ರಾಜ್ಯದ ಅಧ್ಯಕ್ಷನಾಗಿ ನಂದು ಕೂಡ ಇದೆ. ಪಕ್ಷದ ಹಿರಿಯರು ವರಿಷ್ಠರು ಕೂಡ ಇದ್ರ ಬಗ್ಗೆ ನಮಗೆ ಮಾರ್ಗದರ್ಶನ ನೀಡುತ್ತಾರೆ. ಆದರೆ ಇವತ್ತಿನ ಸಭೆ ಇವೆಲ್ಲವನ್ನು ಕೂಡ ಬದಿಗಿಟ್ಟು ಪಕ್ಷವನ್ನು ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರನ್ನೂ ಕೂಡ ಜೊತೆಲಿ ತೆಗೆದುಕೊಂಡು ಹೋಗಬೇಕು, ಈ ನಿಟ್ಟಿನಲ್ಲಿ ಸಭೆಯನ್ನು ಮಾಡಿದ್ದೆ. ಇವತ್ತಿನ ಸಭೆ ಯಾವುದೇ ರೀತಿಯ ಬಲ ಪ್ರದರ್ಶನ ಆಗಲಿ, ಯಾರನ್ನೋ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಈ ವಿಚಾರ ಆಗಲಿ, ಇದ್ಯಾವುದೂ ಕೂಡ ಈ ವಿಚಾರನ ಇಟ್ಕೊಂಡು ಸಭೆ. ನೋಡಿ, ರಾಜ್ಯ ಬಿಜೆಪಿ ಅಂದ ಸಂದರ್ಭದಲ್ಲಿ ಶಿಸ್ತಿನ ಪಕ್ಷ ಅನ್ನುವಂಥ ಹೆಸರನ್ನು ಪಡ್ಕೊಂಡಿದೆ. ಬಿಜೆಪಿ ಅಂದ್ರೇ ಶಿಸ್ತು ಅಂದ್ರೇ ಬಿಜೆಪಿ ಅನ್ನುವಂಥ ಸನ್ನಿವೇಶದ ನಡುವೆ ಈ ಅಶಿಸ್ತನ ರಾಜ್ಯದ ಜನ ಕಣ್ತುಂಬಿಕೊಳ್ಳುವಂಥ ಪರಿಸ್ಥಿತಿಯನ್ನು ತಂದುಬಿಟ್ಟಿದ್ದಾರೆ. ಯಾರು ಅಂತ ನೋಡೋದಾದರೆ ಅದು ಬಿಜೆಪಿಯ ನಾಯಕರು. ಯಾಕಂದರೆ ಅಂಥ ಒಂದು ಸನ್ನಿವೇಶ ಇದೆ. ಇವತ್ತು ನೋಡಿ, ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕುವಂಥ ಬೆಳವಣಿಗೆಗಳು ನಡೀತಿದ್ದಾವೆ ಅಂತ ಹೇಳಿದ್ರೆ ಅದು ಒಳ್ಳೆಯ ಬೆಳವಣಿಗೆ ಅಲ್ಲ. ನನಗಿಲ್ಲಿ ಕನಸನೇನು ಅಥವಾ ಆಗುವಂಥ ನೋವೇನು ಅಂತ ಹೇಳಿದ್ರೆ, ನೋಡಿ, ಬಹುದೊಡ್ಡ ಮ್ಯಾಂಡೇಟನ್ನು ಪಡೆದುಕೊಂಡು ಕಾಂಗ್ರೆಸ್ ಇಲ್ಲಿ ಆಡಳಿತವನ್ನು ನಡೆಸ್ತಾ ಇದೆ. ಕರ್ನಾಟಕದಲ್ಲಿ ಹಲವಾರು ಯೋಜನೆಗಳನ್ನು ಜಾರಿಗೆ ತರ್ತಾ ಇದೆ. ಇದರ ಜೊತೆಗೆ ಏನಾದರೂ ಎಡವಿದ ಸಂದರ್ಭದಲ್ಲಿ ಪ್ರತಿಪಕ್ಷ ಅಂತಿರುತ್ತಲ್ಲ, ಅದು ಪ್ರತಿಪಕ್ಷದ ಜವಾಬ್ದಾರಿಗೆ ಎಚ್ಚರಿಸುವಂಥದ್ದು. ಇವರೇ ಬಣ ಬಡಿದಾಟ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಆಡಳಿತ ಪಕ್ಷವನ್ನು ಗಮನಿಸೋದು ಯಾರು ಅನ್ನುವಂಥ ಸಹಜ ಪ್ರಶ್ನೆ ಮೂಡುತ್ತೆ. ಹಾಗಾಗಿ ರಾಜ್ಯ ಬಿ ಜೆ ಪಿ ಅಂದ ಸಂದರ್ಭದಲ್ಲಿ ಆದಷ್ಟು ಬೇಗ ಇರುವಂಥ ಆಂತರಿಕ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲೇಬೇಕಾಗತ್ತೆ. ಸೊ ಯಡಿಯೂರಪ್ಪನವರೇ ಅಖಾಡಕ್ಕೆ ಇಳಿದಿರೋದ್ರಿಂದಾಗಿ ನೋಡಬೇಕು ಯಾವ ರೀತಿಯ ಬೆಳವಣಿಗೆಗಳಿಗೆ ರಾಜ್ಯ ಬಿ ಜೆ ಪಿ ಸಾಕ್ಷಿಯಾಗುತ್ತೆ ಅಂತ ಹೇಳಿ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಎಪಿ ವಕ್ತಾರರಾಗಿರುವಂಥ ಶಿವಾನಂದ ರೆಡ್ಡಿ ಅವರಿದ್ದಾರೆ. ನಮಸ್ಕಾರ. ಬಿಜೆಪಿ ವಕ್ತಾರರಾಗಿರುವಂಥ ಗೋವಿಂದರಾಜು ಅವರಿದ್ದಾರೆ. ನಮಸ್ಕಾರ. ಕಾಂಗ್ರೆಸ್ ವಕ್ತಾರರಾಗಿರುವಂಥ ದರ್ಶನ್ ಅವರಿದ್ದಾರೆ. ನಮಸ್ಕಾರ. ಗೋವಿಂದರಾಜು ಅವರಿಂದಲೇ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಗೋವಿಂದರಾಜು ಅವರೇ, ಏನಾಗ್ತಾ ಇದೆ ಬಿಜೆಪಿಯಲ್ಲಿ? ಮೇಡಮ್, ಇವತ್ತೇನು ರಾಜ್ಯದ ಒಂದು ಸಂಘಟನೆ ವಿಚಾರವಾಗಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಸಂಘಟನೆ ವಿಚಾರವಾಗಿ ಸೇರಿರ್ತಕ್ಕಂಥ ಒಂದು ದೊಡ್ಡ ಸಭೆಯಲ್ಲಿ ಶಾಸಕರುಗಳು, ಪದಾಧಿಕಾರಿಗಳು, ವಕ್ತಾರರುಗಳು ಎಲ್ಲವನ್ನು ಒಗ್ಗೂಡಿಸಿಕೊಂಡು ಮುಂದೆ ಬರ್ತಕ್ಕಂಥ ಚುನಾವಣೆ, ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಅದೇ ರೀತಿ ಮುಂದೆ ಬರ್ತಕ್ಕಂಥ BBMP ಚುನಾವಣೆ ಇರ್ಬೋದು, ಸೊ ಮಹಾನಗರ ಪಾಲಿಕೆ ಚುನಾವಣೆಗಳು ಕೆಲವೇ ದಿನಗಳಲ್ಲಿ ಘೋಷಣೆ ಆಗುವಂಥ ಸಾಧ್ಯತೆ ಇರೋದ್ರಿಂದ ಪಕ್ಷವನ್ನು ಹೇಗೆ ಸಂಘಟನೆಯನ್ನು ಬಲಪಡಿಸ್ಬೋದು, ಸೊ ಹೇಗೆ ನಾವು ಸಂಘಟನೆಯನ್ನು ಉತ್ತಮವಾಗಿ ಪಡಿಬೋದು ಅಂತ ಒಂದು ಅಭಿಪ್ರಾಯ ಸಂಗ್ರಹಣೆಗೋಸ್ಕರ ಮಾಡಿದ್ದಾರೆ. ನಂಬೇಕಾ ನಾವಿದನ್ನ? ಖಂಡಿತವಾಗ್ಲೂ ಮೇಡಮ್, ನಂಬಲೇಬೇಕು. ಯಾಕೆಂದರೆ ಸೊ ಈಗ ಬೇರೆ ರೀತಿ ನೋಡೋ ರೀತಿ ಯಾವುದೇ ಒಂದು ಸಂಘಟನೆ ವಿಚಾರವಾಗಿ ಮಾಧ್ಯಮ ಹೇಳಿಕೆ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ ನೀವು ಯಾವುದೂ ನೋಡ್ತಾ ಇಲ್ಲ. ನನಗೆ ಗೊತ್ತಿಲ್ಲ, ಎಲ್ಲೋ ಒಂದು ಕಡೆ ಊಹೆ ಮಾಡ್ಕೊಂಡು ಅದು ನಡೆದಿರ್ಬೋದು, ಈಗ ಆಗಿರ್ಬೋದು ಅನ್ನೋ ವಿಚಾರವನ್ನು ಮುಂದಕ್ಕೆ ತರ್ತಾ ಇದ್ದೀರಲ್ಲ, ನನಗಿದು ಆಶ್ಚರ್ಯವಾಗಿ ಕಾಣ್ತಾ ಇದೆ. ಯಾಕೆಂದರೆ ನಮ್ಮ ಇಡೀ ದೇಶದಲ್ಲಿ ಇವತ್ತು ಏನು ಸಂವಿಧಾನ ಸನ್ಮಾನ ಅಂತ ಒಂದು ದೊಡ್ಡ ಕಾರ್ಯಕ್ರಮನ ಹಮ್ಮಿಕೊಂಡು ಬೂತ್ ಮಟ್ಟದಲ್ಲಿ ಒಂದು ಕಾರ್ಯಕ್ರಮಗಳಾಗಬೇಕು, ಬೂತ್ದಲ್ಲಿ ಒಂದು ಒಂದು ಸಮ್ಮೇಳನಗಳನ್ನ ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪಕ್ಷ ಡಿಸೈಡ್ ಮಾಡಿ ಇವತ್ತು ಪಕ್ಷದ ಒಂದು ವೇದಿಕೆ ಮೂಲಕ ಹೇಗೆ ಭಾರತದಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಯಾವ ರೀತಿಯಾಗಿ ಕೊಟ್ಟರು, ಆ ಕೊಡಬೇಕಾದಾಗ ಏನೆಲ್ಲ ಮಾಡಿದ್ರು, ಹೇಗೆ ಎಲ್ಲ ಕಾಂಗ್ರೆಸ್ ಅವರು ನಡ್ಕೊಂಡ್ರು ಅನ್ನೋ ವಿಚಾರವನ್ನು ಈ ಸಮಾಜಕ್ಕೆ ತಿಳಿಸ್ಬೇಕು, ಕಾರ್ಯಕರ್ತರಿಗೆ ತಿಳಿಸ್ಬೇಕು ಅನ್ನೋ ಒಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು
ನಿನ್ನೆ ಏನೋ ಒಂದು ಸಭೆ ಆಗಿತ್ತು, ನಿನ್ನೆ ನಮ್ಮ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳು ಇದ್ರ ಬಗ್ಗೆ ಒಂದು ಬೈಠಕನ್ನು ತಗೊಂಡು ಮುಂದೆ ಇದನ್ನ ಎಲ್ಲ ಬೂತ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅನ್ನೋ ವಿಚಾರ ಮುಂದಿಟ್ಟಾಗ ಇವತ್ತು ಸಹಜವಾಗಿ ಪಕ್ಷದ ಒಂದು ಕಾರ್ಯಕರ್ತರ ಪಡೆ ಇವತ್ತು ಸೇರ್ಕೊಂಡು ಹೇಗೆ ನಾವು ಸಂಘಟನೆ ವಿಚಾರವಾಗಿ ಕಾರ್ಯಕ್ರಮನ ತಗೊಂಡು ಹೋಗ್ಬೋದು, ಬೂತ್ ಲೆವೆಲ್ಗೆ ತಗೊಂಡು ಹೋಗ್ಬೋದು ಅನ್ನೋ ವಿಚಾರ ಇಟ್ಕೊಂಡೆ ಇವತ್ತು ಕಾರ್ಯಕ್ರಮ ಆಯೋಜನೆ ಆಗಿದೆ. ಇದಕ್ಕೆ ಎಲ್ಲೋ ಒಂದು ಕಡೆ ರೆಕ್ಕ ಪುಕ್ಕಗಳೆಲ್ಲ ಒಂದು ಸೇರಿಸಿ ಇವತ್ತು ಅನ್ಕೊಳೋದ್ರಿಂದ ಇಲ್ಲಿ ಯಾರಿಗೂ ಕೂಡ ಲಾಭ ಆಗೋದಿಲ್ಲ, ಮತ್ತೆ ವಿರೋಧ ಪಕ್ಷದವ್ರಿಗೂ ಎಲ್ಲೋ ಒಂದು ಕಡೆ ಇದರಿಂದ ಕಿಂಚಿತ್ತು ಅನುಕೂಲನೂ ಆಗೋದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ವಿಶೇಷವಾಗಿ ನಾನೇನು ಪ್ರಸ್ತಾಪ ಮಾಡಬೇಕಾಗಿ ಹೇಳಿ ಮೇಡಮ್. ರಾಜ್ಯಾಧ್ಯಕ್ಷರ ಸ್ಥಾನದಲ್ಲಿ ವಿಜೇಂದ್ರ ಅವರು ಕೂತಾಗಿ ನಿಂತಲು ಅಸಮಾಧಾನ ಅನ್ನೋದಿತ್ತೇನೋ, ಆದ್ರೆ ಅದು ಹೆಚ್ಚಾಗ್ಬಿಡ್ತು. ನೋಡಿ ಮೇಡಮ್, ಈಗ ಸಹಜವಾಗಿ ಏನು ನಮ್ಮ ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ಪಕ್ಷದಲ್ಲಿ ಇರ್ತಕ್ಕಂಥ ವಿಚಾರ, ಪ್ರತಿ 3 ವರ್ಷಕ್ಕೊಮ್ಮೆ ಆಂತರಿಕ ಚುನಾವಣೆ ನಡೆಯೋದು. ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಬೂತ್ ಮಟ್ಟದ ಅಧ್ಯಕ್ಷ ಸ್ಥಾನದಿಂದ ಹಿಡಿದು ಆ ಜಿಲ್ಲಾ ಅಧ್ಯಕ್ಷ ಇರ್ಬೋದು, ತಾಲೂಕು ಅಧ್ಯಕ್ಷ ಇರ್ಬೋದು, ಹೋಬಳಿ ಅಧ್ಯಕ್ಷ ಇರ್ಬೋದು, ಅದೇ ರೀತಿ ಒಂದು ನಾವು ಕ್ಷೇತ್ರಕ್ಕೆ ಮಂಡಲ ಅಂತ ಹೇಳ್ತೀವಿ, ಮಂಡಲ ಅಧ್ಯಕ್ಷ ಅಂತಲೂ ನಾವು ಏನು ಬದಲಾವಣೆ ಮಾಡ್ತೀವಿ. ಸೊ ಈ ಸಹಜವಾಗಿ ಇರ್ತಕ್ಕಂಥ ಪ್ರಕ್ರಿಯೆ ಈಗ ಅದು ಮತ್ತೆ ಈಗ 3 ವರ್ಷ ಆಗಿರೋದ್ರಿಂದ ಮತ್ತೆ ಆ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಡೀ ದೇಶದಲ್ಲಿ ಇದು ಎಲ್ಲೋ ಒಂದು ಕರ್ನಾಟಕದಲ್ಲಿ ನಡೆಯುವಂಥ ಚುನಾವಣೆ ಅಲ್ಲ, ಇಡೀ ದೇಶದಲ್ಲಿ ಪ್ರತಿ ಮಂಡಲ, ಕ್ಷೇತ್ರ, ಜಿಲ್ಲೆ, ಹೋಬಳಿ ಪ್ರತಿಯೊಂದು ಇದರಲ್ಲೂ ಒಂದು ಜವಾಬ್ದಾರಿ ಹಸ್ತಾಂತರ ಆಗುವಂಥ ಇದು ಅವಕಾಶ ಇದ್ದೇ ಇದೆ. ಇದು ಆಂತರಿಕವಾಗಿ ನಡೆಯುವಂಥದ್ದು. ನಮ್ದೆಲ್ಲ ಒಂದು ಕಡೆ ಚುನಾವಣೆ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ ಆ ರೀತಿ ಇದಿಲ್ಲ. ಎಲ್ಲಿ ಅವಶ್ಯಕತೆ ಅನಿಸುತ್ತೋ ಅಲ್ಲಿ ಮಾಡುವಂಥದ್ದು ಪ್ರಕ್ರಿಯೆ ಇದ್ದೇ ಇರುತ್ತೆ. ಅದು ಇರ್ತಕ್ಕಂಥ ನಮ್ಮ ಒಂದು ಅಮೆಂಡ್ಮೆಂಟ್, ಇಂಟರ್ನಲ್ ಅಮೆಂಡ್ಮೆಂಟ್ ಮಾಡ್ಕೊಂಡು ಪಕ್ಷವನ್ನು ಯಾವ ರೀತಿಯಾಗಿ ಸಂಘಟನೆ ಮಾಡಬೇಕು, ಪಕ್ಷದಲ್ಲಿ ಯಾರನ್ನ ಒಂದು ಜವಾಬ್ದಾರಿ ಕೊಟ್ಟು ಸಂಘಟನೆ ಮುಂದೆ ನಡೆಸಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡು ಸಹಜವಾಗಿ ನಡೆಯುವಂಥ ಪ್ರಕ್ರಿಯೆ. ಬದಲಾವಣೆ ಆಗಬೇಕು ಇಲ್ಲ ಹೊಸಬರು ಬರ್ತಾರೆ, ಅದು ಯಾವುದು ಇಲ್ಲಿವರೆಗೂ ಚರ್ಚೆ ಆಗಿಲ್ಲ. ಅದಾದ ಬಂದ ನಂತರದಲ್ಲಿ ಈಗ ಎಲ್ಲವನ್ನು ತೀರ್ಮಾನ ಮಾಡೋದು ಸಂಘಟನೆ ವಿಚಾರವಾಗಿ ಕೂತ್ಕೊಂಡು ಹಿರಿಯರು ಯಾರು ಇರ್ತಾರೆ ಅದೆಲ್ಲ ತೀರ್ಮಾನ ಮಾಡೋಂಥದ್ದಾಗುತ್ತೆ. ಈಗ ಎಲ್ಲೋ ಒಂದು ಕಡೆ ಈಗ ಬಣಗಳು ಸಹಜವಾಗಿ ಅವರ ಅಧ್ಯಕ್ಷ ಆಗ್ಲಿಂದ ಎಲ್ಲೋ ಒಂದು ಕಡೆ ಈ ರೀತಿಯ ಒಂದು ಗುದ್ದಾಟ, ಒಂದು ಟೀಮ್ ನಡೀತಾ ಇದೆ. ಆದರೆ ಇದು ಯಾವುದು ಕೂಡ ಅಲ್ಲೆಲ್ಲ ಒಂದು ಕಡೆ ಅಂತಿಮವಾಗಿ ಅವ್ರದ್ದೇ ತೀರ್ಮಾನ ಆಗುತ್ತೆ ಅನ್ನೋದು ಯಾವುದೂ ವಿಚಾರ ಇಲ್ಲ. ಇಲ್ಲಿ ಒಟ್ಟು ಏನನ್ನು ಪಕ್ಷದ ಏಳಿಗೆಗೆ, ಪಕ್ಷವನ್ನು ಸಂಘಟನೆ ಬಲಪಡಿಸೋದಕ್ಕೆ ಎಲ್ಲಿಂದ ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ ಅನ್ನೋ ಒಂದು ಚಿಂತನೆಯಲ್ಲಿ ಎಲ್ಲರೂ ಕೂಡ ಒಂದು ಕೂತ್ಕೊಂಡು ಚರ್ಚೆಯಾಗಿ ಹೇಗೆ ನಾವು ಸಂಘಟನೆ ಮಾಡಬೇಕು, ಕಾರ್ಯಕರ್ತರ ಮಧ್ಯದಲ್ಲಿ ಯಾವ ರೀತಿಯಾಗಿ ತೊಗೊಂಡು ಹೋಗ್ಬೋದು ಅನ್ನೋ ಚಿಂತನೆ ಇಟ್ಕೊಂಡು ಇವತ್ತು ಸಭೆಗಳ ಮೂಲಕ, ಇದೇನು ವಿಶೇಷವಾಗಿ ಇವತ್ತು ಒಂದೇ ದಿನ ನಡೆಯೋದಿಲ್ಲ. ನೀವು ನಮ್ಮ ರಾಜ್ಯ ಕಚೇರಿಗೆ ಬಂದುಬಿಟ್ರೆ ಪ್ರತಿದಿನ ಒಂದೊಂದು ಮೋರ್ಚೋದು ಒಂದೊಂದು ಸಭೆಗಳು ನಡೀತಲೇ ಇರುತ್ತೆ. ನಮಗೆ ಎಲ್ಲೆಲ್ಲಿ ಈ ರೀತಿಯ ಒಂದು ದೊಡ್ಡ ದೊಡ್ಡ ಸಭೆಗಳು ಆಗಬೇಕು ಅಂತೀವಿ, ಒಂದು ಈ ರೀತಿಯಾದ ಹೊರಗಡೆನೂ ಕೂಡ ಹೋಟೆಲಲ್ಲೂ ನಾವು ಪ್ರತಿ 1 ತಿಂಗಳು 2 ತಿಂಗಳು ಈ ಥರದ್ದು ಒಂದು ಸಭೆಗಳು ನಡೆಯುತ್ತೆ. ಅದರಲ್ಲಿ ಇದನ್ನು ವಿಶೇಷವಾಗಿ ಕಲಿಸುವಂಥ ಅವಶ್ಯಕತೆ ನನಗಂತೂ ಕಾಣಿಸ್ತಾ ಇಲ್ಲ. ಭವಿಷ್ಯ ಇದೆಲ್ಲವನ್ನು ಕೂಡ ನಾವು ಸಂಘಟನೆ, ಪಕ್ಷವನ್ನು ಬೆಳೆಸೋಕ್ಕೋಸ್ಕರ ಈ ಒಂದು ಸಂಘಟನೆ ನಡೀತಾ ಇರ್ತಕ್ಕಂಥದ್ದು, ಸಭೆಗಳು ನಡೀತಾ ಇರ್ತಕ್ಕಂಥದ್ದು. ಸಹಜವಾಗಿ ವಿರೋಧಿ ಬಣ ಒಂದು ಸಂಘಟನೆ ವಿಚಾರವಾಗಿ ಇರ್ತಕ್ಕಂಥದ್ದು ಸೊ ಇದೆ ಅನ್ನೋದು ನಾವೇನು ಅಲಗಳಿತಾ ಇಲ್ಲ. ಇದೆ ಎಲ್ಲ ಒಂದು ಕಡೆ ಆಗ್ತಾ ಇದೆ, ಮಾಡ್ತಾ ಇದೆ ಅನ್ನೋದು ಒಪ್ಕೊಳ್ತೀವಿ. ಆದರೆ ಇವತ್ತೆಲ್ಲೋ ವಿಜೇಂದ್ರ ಅವರೇ ಎಲ್ಲ ಒಂದು ಕಡೆ ಸಭೆ ಮಾಡಿ ನಮ್ಮ ಬಲ ಪ್ರದರ್ಶನ ಮಾಡುವಂಥ ವಿಚಾರ ಏನಿಲ್ಲ. ಈ ಸಹಜವಾಗಿರ್ತಕ್ಕಂಥ ಸಂಘಟನೆ ಸಭೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ರೈಟ್. ದರ್ಶನ್ ಅವರೇ, ನೀವು ಹೇಳಬೇಕು, ಕಾಂಗ್ರೆಸ್ ಅಂದಾಗ ಆಡಳಿತ ಪಕ್ಷ, ಅಲ್ಲೇನೋ ವ್ಯತ್ಯಾಸ ಆಗ್ತಿದೆ ಅಂದಾಗ ಜನ ಕೂಡ ಕಂಗಾಲಾಗ್ತಾರೆ. ಏನೋ CM ರೇಸಿಗೆ ನಿಂತಿದ್ದಾರಂತೆ, ಬಣಗಳಾಗ್ತಿದ್ದಾವಂತೆ, ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡ್ತಿದ್ದಾರೆ ಅಂತ ಹೆಂಗೆ ಆತಂಕ ಆಗುತ್ತೋ ಸೇಮ್ ಅಷ್ಟೇ ಆತಂಕ ವಿರೋಧ ಪಕ್ಷದಲ್ಲೂ ಬಣಗಳಾದರೆ ಆಗುತ್ತೆ. ಯಾಕಂದರೆ ಆ ಜವಾಬ್ದಾರಿ ಬಹಳ ದೊಡ್ಡದು. ವಿರೋಧ ಪಕ್ಷ ಅಂದಾಗ ವಿರೋಧ ಮಾಡಬೇಕು ಅಂತಿರೋದಲ್ಲ, ಪ್ರತಿಪಕ್ಷ ಅದು. ಎಲ್ಲಾದರೂ ಆಡಳಿತ ಪಕ್ಷ ಎಡವಿದ ಸಂದರ್ಭದಲ್ಲಿ ಬಹಳ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ವಿರೋಧ ಪಕ್ಷದವರು ಪ್ರಶ್ನೆ ಮಾಡಬೇಕು, ಸರಿದಾರಿಗೆ ತರಬೇಕು. ಆದರೆ ಅಂಥ ಪಕ್ಷದಲ್ಲಿ ಈ ಥರ ಬಣಗಳಾದರೆ ರಾಜ್ಯದ ಜನರ ಕಥೆ ಏನು ದರ್ಶನ್ ಅವರೇ? ನೀವು ಹೇಳಿದಾಗೆ ಒಂದು ಆಡಳಿತ ಪಕ್ಷಕ್ಕೆ ಸರಿಯಾದಂಥ ಒಂದು ವಿರೋಧ ಪಕ್ಷ ಇರಬೇಕು. ಇದ್ದಾಗಲಷ್ಟೇ ಆಳೋ ಪಕ್ಷಕ್ಕೂ ಒಂದು ಎಚ್ಚರಿಕೆ ಗಂಟೆ ಥರ ಇರ್ತದೆ, ಅಥವಾ ನಮ್ಮ ತಪ್ಪುಗಳನ್ನ ಧ್ವನಿ ಎತ್ತುವಂಥ ಕೆಲಸ ವಿರೋಧ ಪಕ್ಷ ಮಾಡಬೇಕಾಗ್ತದೆ. BJP ವಕ್ತಾರರು ಅನೇಕ ಸಂಘಟನೆ ಮತ್ತಿನ್ನೊಂದು ವಿಚಾರ ಎಲ್ಲ ವಿವರಿಸ್ತಾ ಹೋದ್ರು. ಇವತ್ತು ಅವರ ಒಂದು ಹೈಕಮಾಂಡ್ ವಿಚಾರಕ್ಕೆ ಬಂದರೆ ಈ ವಿರೋಧ ಪಕ್ಷದ ನಾಯಕನ ಮಾಡೋದಕ್ಕೆ 6 ತಿಂಗಳು ತಗೊಂಡ್ರು, ರಾಜ್ಯಾಧ್ಯಕ್ಷ ಮಾಡೋದಕ್ಕೆ 6 ತಿಂಗಳು ತಗೊಂಡ್ರು. ಮಾಡಿದ್ಮೇಲೆ ಒಂದು ಹೊಸ ವಿಚಾರ ಗೊತ್ತಾಯಿತು, ಈ ರಾಜ್ಯಾಧ್ಯಕ್ಷರು 1000 ಕೋಟಿ ರೂಪಾಯಿ ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು 1000 ಕೋಟಿ ರೂಪಾಯಿ ವಿರೋಧ ಪಕ್ಷದ ನಾಯಕರು ಅಂತ ಯತ್ನಾಳ್ ಅವರು ಆರೋಪ ಮಾಡಿದ್ರು. ಅಂದಮೇಲೆ ಅಷ್ಟು ಕೊಟ್ಟು ಬಂದಿದ್ದಾರೆ ಅಂದ್ರೆ ಅಷ್ಟು ಸುಲಭ ಇಳಿಯಲ್ಲ ಅಂತಾಯ್ತು. ಅಲ್ಲಲ್ಲ, ಆ ರೀತಿ ಆರೋಪ ಬಂದಾಗ ಈ IT ED ಅಂತ ಎಲ್ಲ ಕೇಳ್ತಾ ಇದ್ವಲ್ಲ ನಾವು, ಇಲ್ಲಿ ನಮ್ದೊಂದು 1000 ರೂಪಾಯಿ ಜೋಬಲ್ಲಿ ಎಕ್ಸ್ಟ್ರಾ ಕಂಡ್ರೆ ಸಾಕು, ಬೆಳಗ್ಗೆ ED ಬಂದಾಯ್ತು, IT ಬಂದಾಯ್ತು, ಏನ್ ಬೇಕಿರೋ ಮಾಡ್ತಾರೆ. ಆದ್ರೆ ಇವತ್ತು ಅಂತ ಆರೋಪಗಳು ಬಂತು, ಅದೆಲ್ಲ ನಡೀತಾ ಇತ್ತು. ಆದ್ರೆ ಇವತ್ತು BJPಯ ಒಂದು ವಿರೋಧ ಪಕ್ಷದಲ್ಲಿ ಇದ್ದು ದಿನ ಬೆಳಗಾದ್ರೆ ಅವರ ಹಾದಿ
ಬೀದಿಯಲ್ಲಿ ನಡೆಯುವಂತ ಕಿತ್ತಾಟಗಳು, ಒಬ್ಬೊಬ್ಬ ನಾಯಕರ ಮೇಲೆ ಆಡುವಂತ ಮಾತುಗಳು. ಯಾಕೆಂದ್ರೆ ಮಾನ್ಯ ಯಡಿಯೂರಪ್ಪನವರು ಬಹಳ ಅವರ ಪಕ್ಷದಲ್ಲೇ ಅತಿ ಹೆಚ್ಚು ಸೀನಿಯರ್ ಯಾರು ಇದ್ದಾರೆ ಅಂದ್ರೆ ಮಾನ್ಯ ಯಡಿಯೂರಪ್ಪನವರು. ಅವರಿಗೆ ಬಾಯಿಗೆ ಬಂದಾಗೆ ನಿಲ್ಲಿಸುವಂಥದ್ದು ಯತ್ನಾಳ್ ಅವರು, CT ಇವರು, ಪ್ರತಾಪ್ ಸಿಂಹ, ಸಿದ್ದೇಶ್ವರ ಅವರು, ಹರೀಶ್ ಅವರು, ಅನೇಕ ಘಟನಾವಳಿಗಳನ್ನ ನಾವು ನೋಡ್ತಾ ಹೋದ್ವಿ. ಆಯ್ತಪ್ಪ, ಅವ್ರದ್ದೇನು ಅಂತಂದ್ರೆ ವಿಜೇಂದ್ರನ್ ಫೇವರ್ ಆಗಿ ಇನ್ನ ಕೆಲವರು ರೇಣುಕಾಚಾರ್ಯ ಮತ್ತಿನ್ನೊಬ್ರು ಮಗ್ದೊಬ್ರು ಹೋಗುವಂತ ಕೆಲಸ. ಇನ್ನೊಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರೆಲ್ಲ ನಾವು ಇವ್ರನ್ನ ಅಧ್ಯಕ್ಷರಾಗಿ ಒಪ್ಪಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ರು. ಆದ್ರೆ ಇವತ್ತೇನೋ ಅವರೊಂದು ಸಭೆ ಮಾಡಿದ್ದಾರೆ. ಸಭೆನಲ್ಲಿ ಬಂದ್ರು ಕೂತ್ರು ಅಂದ ತಕ್ಷಣ ನಾಳೆ ಬೆಳಗ್ಗೆ ಪೂಜ್ಯ ಅಪ್ಪಾಜಿ ಅಂತ ಎಲ್ಲಿಂದ ಶುರು ಮಾಡ್ತಾರೋ ಯತ್ನಾಳ್ ಅವರು, ಅದು ನಮಗೆ ಗೊತ್ತಿಲ್ಲ. ಆದ್ರೆ ಅದು ಅವರ ಪಕ್ಷದ ಆಂತರಿಕ ವಿಚಾರ. ಇನ್ನಾದ್ರೂ ಅವ್ರು ಸರಿದಾರಿಗೆ ಬರಲಿ, ಇನ್ನಾದ್ರೂ. ಯಾಕೆಂದ್ರೆ ವಿಜಯೇಂದ್ರ ಅವರು ಈಗ ಕೆಲವು ವರ್ಷಗಳ ಕಂಪ್ಲೀಟ್ ಆಗಿದೆ ಅವರು ಅಧ್ಯಕ್ಷ ಆಗ್ಬಿಟ್ಟು. ಅಂತವ್ರಿಗೆ ಕೊನೆ ಪಕ್ಷ ಸಹಕಾರ ಕೊಡ್ತಾರೋ ಇಲ್ವೋ, ಮತ್ತೆ ಅದೇ ಹಾದಿ ಬೀದಿ ಗಲಾಟೆ ಮಾಡ್ತಾರೋ ಒಂದು ಗೊತ್ತಿಲ್ಲ. ಒಂದು ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ಹೇಳ್ಬೇಕಂತಂದ್ರೆ ಇದು ಅವರ ಪಕ್ಷದ ಆಂತರಿಕ ವಿಚಾರಗಳು. ಇನ್ನಾದ್ರೂ ಅವ್ರ ಪಾಡಿಗೆ ಅವ್ರು ಸರಿದಾರಿಗೆ ಬರಲಿ. ವಿಧಾನಸಭೆ ಅಧಿವೇಶನಗಳು ನಡಿಬೇಕಾದ್ರೆ ಮೇಡಮ್, ಒಂದು ವಿರೋಧ ಪಕ್ಷದ ನಾಯಕರಾಗಿ ಅಲ್ಲಿ ನಡ್ಕೊಳ್ಳುವಂತ ನಡವಳಿಗಳು ಬಹಳ ಇಂಪಾರ್ಟೆಂಟು. ಸರ್ಕಾರಕ್ಕೆ ಕೆಲವೊಂದು ಪ್ರಶ್ನೆಗಳನ್ನ ಅಥವಾ ಪಟ್ಟುಗಳನ್ನ ಹಾಕುವಾಗ ಅವರ ಸಿದ್ಧತೆ ಮತ್ತಿನ್ನೊಂದೆಲ್ಲ ಇರಬೇಕು. ಈ ಸರಿ ಬೆಳಗಾವಿ ಅಧಿವೇಶನ ನಡಿಬೇಕಾದ್ರೆ ಏನೆಲ್ಲ ಆಗೋಯ್ತು ಅನ್ನುವಂಥದ್ದು ಪ್ರತಿ ರಾಜ್ಯದ ಜನರಿಗೆ ಗೊತ್ತಿರ್ತಕ್ಕಂಥದ್ದು. ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, ಅವರ ವರ್ತನೆಗಳು ಯಾವ್ಯಾವ ರೀತಿ ಇತ್ತು, ಅಥವಾ ಬೆಂಗಳೂರಿನ ಅಧಿವೇಶನ ಆದಾಗ ಕೇವಲ ಕಾಲಹರಣ ಮಾಡೋದ್ರಲ್ಲೇ ಹೋಯ್ತಲ್ಲ, ಉತ್ತರ ಕರ್ನಾಟಕದ ಏನು ಅಭಿವೃದ್ಧಿಗೆ ಅಥವಾ ಅಲ್ಲಿನ ಜನರ ಸಮಸ್ಯೆಗಳಿಗೆ ಧ್ವನಿ ಯಾವ ರೀತಿ ಆಳುವ ಪಕ್ಷ ಆಗ್ತದೆ, ಆ ಸಮಸ್ಯೆಗಳನ್ನ ಎತ್ತುವ ಕೆಲಸವನ್ನು ವಿರೋಧ ಪಕ್ಷ ಮಾಡಬೇಕಿತ್ತು. ಆದ್ರೆ ವಿರೋಧ ಪಕ್ಷ ಸಂಪೂರ್ಣವಾಗಿ ವೈಫಲ್ಯಗೊಂಡು ವಿರೋಧ ಪಕ್ಷದೊಳಗೆ ವಿರೋಧಿಗಳು ಹುಟ್ಕೊಂಡಿರೋದ್ರಿಂದ ಇನ್ನ ಮುಂದಕ್ಕೆ ಏನಾಗ್ತದೋ, ಇವತ್ತೇನೋ ಸಭೆ ಆಗಿದೆ, ಏನಿವೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾವು ಶುಭ ಹಾರೈಸಬಹುದು ಅಷ್ಟೇ ಮೇಡಮ್. ರೈಟ್, ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ರಿಷಿಕ್ ಬಬಾನ್ ಗೌಡ ಅವರಿದ್ದಾರೆ. ನಮಸ್ಕಾರ ರಿಷಿಕ್ ಅವರೇ. ರೈಟ್, ಇವತ್ತು ಸಣ್ಣ ನೀರಾವರಿ ಸಚಿವರು ಬೋಸರಾಜ್ ಅವರು ಒಂದು ಮಾತನ್ನು ಹೇಳಿದ್ರು, ಅದನ್ನು ರಿಕಾಲ್ ಮಾಡ್ತೀನಿ. ಇಟ್ ಈಸ್ ರಿಲೇಟೆಡ್ ಟು ಯು, JDSಗೆ ಸಂಬಂಧಪಟ್ಟಿದ್ದು. BJPಯಲ್ಲೇ ಆಂತರಿಕವಾಗಿ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ, ಅದನ್ನು ಅವ್ರು ಬಗೆಹರಿಸ್ಕೋಬೇಕು. ಅದರ ನಡುವೆ BJPಗೆ ಒಂದು ಆತಂಕ ಏನು ಗೊತ್ತಾ, HD ಕುಮಾರಸ್ವಾಮಿ ಅವರು BJPಯವ್ರ ಮೇಲೆ ಕುತ್ಕೊಂಡ್ಬಿಡ್ತಾರೆ, ಅವ್ರ ತಲೆ ಮೇಲೆ ಕುತ್ಕೊಂಡ್ಬಿಡ್ತಾರೆ ಅಂತ ಭಯ ಅಂತೆ BJPಗೆ. ಬೋಸರಾಜು ಅವರ ಪ್ರಕಾರ ಏನು ಹೇಳ್ತೀರಿ? ಮೊದಲನೇದಾಗಿ ನಾನು ನಿಮ್ಮ ಸ್ಟುಡಿಯೋಗೆ ಬರ್ತಾ ಈ ಆಶಾ ಕಾರ್ಯಕರ್ತರ ಪ್ರತಿಭಟನೆ ನೋಡ್ಕೊಂಡು ಬಂದೆ. ತಮ್ಮ ಚಾನೆಲ್ ಮುಖಾಂತರ ನಾವು ಹೇಳೋದಾದ್ರೆ, ಮೊದಲು ಈ ಆಡಳಿತ ಪಕ್ಷದಲ್ಲಿರುವಂಥವರು ಈ ಆಶಾ ಕಾರ್ಯಕರ್ತರ ಏನು ಒಂದು ಪ್ರತಿಭಟನೆ ಇದೆ ಅದಕ್ಕೆ ದಯಮಾಡಿ ತಾವು ಸ್ಪಂದಿಸಬೇಕು, ಅದಕ್ಕೆ ಏನಾದ್ರು ಒಂದು ಪರಿಹಾರ ಕೊಡಬೇಕು ಅನ್ನೋವಂಥದ್ದು ನಾನು ಕೇಳಕ್ ಬಯಸ್ತೀನಿ. ಅವ್ರ ಜೊತೆ ಮಾತಾಡಿದಂಥ ಸಂಧಾನ ಸದ್ಯ ಯಶಸ್ವಿಯಾಗಿದೆ. ಇಲ್ಲ, ಫಾರ್ ದ ಟೈಮ್ ಬೀಯಿಂಗ್ ಅದೇ ಹೇಳ್ತಿರೋದು ನೋಡಿ. ಈಗ ಹೋದ್ರು, ಮಾತಾಡಿದ್ವಿ, ಅವರು ಒಪ್ಕೊಂಡ್ರು, ನಾವೇನೋ ಒಂದು ಆಶ್ವಾಸನೆ ಕೊಡ್ತೀವಿ ಅಂತ ಹೇಳ್ಕೊಡ್ಬರೋಂಥದ್ದಲ್ಲ ಸ್ವಾಮಿ. ಅದು ನಮಗೂ ಗೊತ್ತು, ಆಶ್ವಾಸನೆ ಕೊಟ್ಟಿದ್ದೀರಾ, ಹೋಗಿದ್ದೀರಾ, ಮೀಟ್ ಮಾಡಿದ್ದೀರಾ ಅನ್ನೋದು ನಮಗೂ ಗೊತ್ತಿದೆ. ಆದರೆ ಅದನ್ನ ಈಡೇರಿಸುವಂಥ ದಿಕ್ಕಿನಲ್ಲಿ ನೀವು ಹೋಗಬೇಕು ಅನ್ನೋವಂಥದ್ದು ನಾನು ಕೇಳಕ್ ಬಯಸ್ತೀನಿ ಮೊದಲನೇದಾಗಿ. ಇನ್ನು ಎರಡನೇದು ನೋಡಿ, ವಿರೋಧ ಪಕ್ಷವಾಗಿ ಇರಬೇಕಾದ್ರೆ ನಾವು ಒಂದು ಪಕ್ಷ ಸಂಘಟನೆಗೋಸ್ಕರ ಅಥವಾ ಏನೆಲ್ಲ ಹೋರಾಟ ಮಾಡಬೇಕು ಅನ್ನೋದಕ್ಕೋಸ್ಕರ ನಾವು ಹಲವಾರು ಸಭೆಗಳನ್ನ ಮಾಡ್ಕೊಳ್ತೀವಿ. ಆದರೆ ಆಡಳಿತ ಪಕ್ಷದಲ್ಲಿ ಇರೋ ಥರ ನಾವು ಉತ್ಸವ ಮಾಡ್ತೀವಿ ಅಂತ ಎಲ್ಲೂ ಹೋಗ್ತಾ ಇಲ್ಲ, ಯಾವುದೋ ಜಾತ್ರೆ ಮಾಡ್ತೀವಿ ಅಂತ ಎಲ್ಲೂ ಹೋಗ್ತಾ ಇಲ್ಲ, ಯಾರನ್ನೋ ಕರ್ಕೊಬಂದ್ಬಿಟ್ಟು ನೆನ್ನೆ ಫೋಟೋ ಶೂಟ್ ಮಾಡ್ತೀವಿ ಅಂತ ಹೋಗ್ತಾ ಇಲ್ಲ ನಾವು. ಸೊ ಇದು ಆಡಳಿತ ಪಕ್ಷದವ್ರು ಮಾಡ್ತಾ ಇರೋವಂಥದ್ದು. ಇನ್ನು ಪಾಪ ಹೇಳ್ತಾ ಇರೋ ಅಧಿವೇಶನ ನಡೆಯೋಕೆ ಬಿಡಲಿಲ್ಲ ಅಂತ ಹೇಳ್ತಾ ಇದ್ರು. ಬೆಂಗಳೂರಿನಲ್ಲಿ ನಡೆದಿರೋ ಅಧಿವೇಶನದಲ್ಲಿ ರೆಕಾರ್ಡಿಂಗ್ಸ್ ಇದೆ, ತೆಗೆದು ಕೇಳಿಸ್ಕೊಂಡ್ಬಿಡೋಣ. ಇವ್ರು ಏನು ಮಂಡನೆ ಮಾಡಿದ್ರು, ಯಾವೆಲ್ಲ ಆರ್ಟಿಕಲ್ಸು, ಯಾವುದೆಲ್ಲ ಅಮೆಂಡ್ಮೆಂಟ್ಸ್ ಆಯಿತು, ಎಷ್ಟೆಲ್ಲ ಇವ್ರ ಬಜೆಟ್ನ ಅನುದಾನನ ಯಾವ್ಯಾವುದಕ್ಕೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಬೇಕಾದ್ರೆ ತೆಗೆದು ನೋಡೋಣ. ಇಲ್ಲಿ ಆ ಕಂಪ್ಲೀಟ್ ಅಧಿವೇಶನ ಬರೀ ಮೂಡ ಅಂತ ಅಂದ್ಬಿಟ್ಟು ಅಲ್ಲೇ ಮುಗಿಸ್ಬಿಟ್ರು. ಇನ್ನು ಬೆಳಗಾವಿಲಿ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಕಲ್ಯಾಣ ಕರ್ನಾಟಕಕ್ಕೆ 370J ಇಂಪ್ಲಿಮೆಂಟೇಷನ್ ಮಾಡೋದ್ರಲ್ಲಿ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಹಾಗೂ ಅವರ ತಂದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸನ್ಮಾನ್ಯ ಅವರು 7-8 ಬಾರಿಯಲ್ಲಿ ಗೆದ್ದಿದ್ದಾರೆ. ಇವತ್ತು ನೀವು ಅದನ್ನ ಲಿಸ್ಟಲ್ಲಿ ತೆಗೆದು ನೋಡಿದ್ರೆ ಯಾವುದಾದ್ರೂ ಅತ್ಯುತ್ತಮವಾಗಿ ಹಿಂದುಳಿದ ಒಂದು ಪ್ರದೇಶ ಅಂದ್ರೆ ಅದೇ ಭಾಗ. ಯಾವುದಾದ್ರೂ ಒಂದು ನಂಬರ್ 1 ಬಾಟಮ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಅದು ಅವ್ರು ರೆಪ್ರೆಸೆಂಟ್ ಮಾಡ್ತಾ ಇರುವಂತ ಕಾನ್ಸ್ಟಿಟ್ಯೂನ್ಸಿ. ಈ ರೀತಿ ಇರಬೇಕಾದ್ರೆ ಈ ಒಂದು ಆಡಳಿತ ಪಕ್ಷನ ನಂಬ್ಕೊಂಡು ಅಲ್ಲಿನ ಜನಗತಿ ಏನಾಗಬೇಕಾಗಿದೆ, ಇದು ನಾವು ಕೇಳಕ್ ಬಯಸುವಂತದ್ದು. ಅದನ್ನ ಕೇಳಬೇಕಾಗಿರೋದು ಯಾರು, ಸಮರ್ಥವಾಗಿ ಎದುರಿಸಬೇಕಾಗಿರೋದು ಎಕ್ಸಾಕ್ಟ್ಲಿ. ನೋಡಿ, ನಾವು ಹೆಂಗೆ ಎದುರಿಸಬೇಕು ನೋಡಿ, ಒಬ್ಬೊಬ್ಬರೇ ಹೋರಾಟ ಮಾಡಿದ್ರೆ ಗೆಲ್ಲಕ್ ಸಾಧ್ಯ ಇಲ್ಲ ರಿಷಿಕ್ ಅವರೇ.
ನೀವು ಬೇರೆ ಇವಾಗ ಹೆಂಗಿದೆ ರೈಟ್ ನೋ ಸಿಚುವೇಶನ್ ಅಂದ್ರೆ ಬಿಜೆಪಿ ಬಲದಲ್ಲಿಲ್ಲ, ಬಲಾಬಲದಲ್ಲಿದೆ. ಯಾಕಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಜೊತೆಗೆ ನಿಂತ್ಕೊಂಡ್ಬಿಟ್ಟಿದ್ದೀರಿ ಅನ್ನೋದಾದ್ರೆ ನೋಡಿ ಹೊಸ ಆಡಳಿತ ಡೆವಲಪ್ಮೆಂಟ್ ಪಕ್ಷ ಏನು ಅಂತ ಸ್ವಲ್ಪ ಹೇಳಿದ್ರೆ ನೀವು ಪ್ರಿಯಾಂಕ್ ಖರ್ಗೆ ಬಗ್ಗೆ ಮಾತಾಡ್ತೀರಿ. ಅಲ್ಲ ಮೊನ್ನೆ ರೀಸೆಂಟ್ ಆಗಿ ಈಗ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ನಮ್ಮ ಜೆಡಿಎಸ್ ಶಾಸಕರ ಜೊತೆ ಬಂದು ಮಾತಾಡ್ತಾ ಇದ್ರು. ನಮಗೆ ಈಗ ಏನ್ ಅನುಮಾನ ಅಂತ ಹೇಳಿದ್ರೆ ಮೂಲ ಕಾಂಗ್ರೆಸ್ ಏನಾದ್ರು ಒಡೆದ್ಬಿಟ್ಟು ಎರಡು ಕಾಂಗ್ರೆಸ್ ಏನಾರು ಆಗ್ಬಿಡುತ್ತೇನೋ ಅನ್ನೋ ಅನುಮಾನ ನಮಗೆ. ಅಲ್ಲ, ನಿಮ್ದು ಈಗ ಮಿತ್ರ ಡಿ ಕೆ ಪಕ್ಷ ಕಾಂಗ್ರೆಸ್ ಇದೆಯಲ್ಲ, ಅಂತ ಏನಾರು ಅಲ್ಲ, ನೀವು ಆಗೋಗ್ಬಿಡುತ್ತೇನೋ ಅಂತ. ಕಾಂಗ್ರೆಸ್ ಬಗ್ಗೆ ಆಮೇಲೆ ಮಾತಾಡಿ, ನಿಮ್ ಮಿತ್ರ ಪಕ್ಷನ ಸರಿಪಡಿಸ್ಕೊಳ್ಳಿ. ಅಲ್ಲೇನಾದ್ರು ವ್ಯತ್ಯಾಸ ಇದ್ರೆ ಕೂತು ಮಾತಾಡಿ, ಒಂದ್ ಸಲಹೆ ಕೊಡಿ, ಸರಿಪಡಿಸ್ಕೊಳ್ಳಿ. ಇದನ್ನ ಈ ಹಿಂದೆನೂ ನಾವು ಹೇಳಿದೀವಿ. ಈಗ ಬಿಜೆಪಿ ಅದೊಂದು ರಾಷ್ಟ್ರೀಯ ಪಕ್ಷ, ನಮ್ಮ ಮಿತ್ರ ಪಕ್ಷ ಕೂಡ. ಅವ್ರ ಆಂತರಿಕವಾಗಿ ಏನಾದ್ರು ಇದ್ರೆ ಅವರು ವಿತ್ ಇನ್ ದ ಕ್ಲೋಸ್ಡ್ ಡೋರ್ ಅವರು ಸರಿಪಡಿಸ್ಕೊಳ್ತಾರೆ ಹೊರತು ಅದನ್ನ ನಾವು ಬಹಿರಂಗವಾಗಿ ಬಂದ್ಬಿಟ್ಟು ಏನಲ್ಲಿ ಹೆಚ್ಚು ಕಡಿಮೆ ಇದೆ ಅನ್ನುವಂಥ ಡಿಸ್ಕಷನ್ ಅಲ್ಲಿ ನಮ್ದು ಯಾವ್ದು ಹಸ್ತಕ್ಷೇಪಗಳಿಲ್ಲ. ಅಲ್ಲಿ ನಾವು ಒಂದು ಅಲಯನ್ಸ್ ಅಲ್ಲಿ ಇದೀವಿ, ಒಂದು ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷದಕ್ಕೆ ಏನೇನೆಲ್ಲ ಸ್ಟ್ರಾಟಜಿ ಮಾಡಬೇಕು ಅಷ್ಟನ್ನ ನಾವು ಒಟ್ಟಾಗಿ ಮಾಡ್ತಾ ಇದೀವಿ. ಅದರ ಯೋಚನೆ ಇದೆ ಹೊರತು ನಮಗೆ ಆಂತರಿಕವಾಗಿ ಅಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಜಾಸ್ತಿ ಹೆಚ್ಚಿಗೆ ಬುಕ್ ತೋರ್ಸಕ್ ಹೋಗಲ್ಲ. ಸೊ ನಾವು ಇಲ್ಲಿ ನೋಡುವಂಥದ್ದು ಏನು, ಒಂದು ಆಡಳಿತ ಪಕ್ಷಕ್ಕೆ ಎಚ್ಚರಿಕೆ ಕೊಡಬೇಕು, ಎಲ್ಲಿ ವಿಫಲ ಆಗ್ತಾ ಇದೆ. ಅಲ್ಲ ರಿಷಿಕ್ ಅವರೇ, ಅಂತ ಮೂಗು ತೂರಿಸದೆ ಬೋಸರಾಜ್ ಅವರು ಇವತ್ತು ಹೇಳಿದ್ರು, ಎಚ್ ಡಿ ಕುಮಾರಸ್ವಾಮಿ ಅವರು ಬಿಜೆಪಿ ನಾಯಕರು ತಲೆ ಮೇಲೆ ನಿಂತ್ಕೊಂಡ್ಬಿಟ್ರೆ ಅನ್ನೋ ಆತಂಕ ಅಂತೇಳಿ. ಅಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದೀರಾ? ನೋಡಿ ನಾವು ಸನ್ಮಾನ್ಯ ಮೋದಿಜಿ ಅವರಿಂದ ಹಿಡ್ಕೊಂಡು ಸನ್ಮಾನ್ಯ ನಡ್ಡಾ ಅವ್ರ ಜೊತೆ ಹಿಡ್ಕೊಂಡು ರಾಜ್ಯ ಅಧ್ಯಕ್ಷರ ಜೊತೆಗೂ ತುಂಬಾ ಒಳ್ಳೆ ಒಡನಾಟ ಇದೆ. ಸೊ ಒಳ್ಳೆ ಒಡನಾಟ ಇರೋದ್ರಿಂದ ಅದೊಂದು ಬಾಂಧವ್ಯ ಚೆನ್ನಾಗಿರೋದ್ರಿಂದ ಏನಾಗುತ್ತೆ, ನಾವು ಏನೇ ಒಂದು ಸಲಹೆ ಸೂಚನೆಗಳಲ್ಲಿ ಕೊಡೋದಾಗ್ಲಿ ಅದು ಇದ್ದೇ ಇರುತ್ತೆ. ಅದ್ರೇನು ಎರಡು ಮಾತಿಲ್ಲ. ಈಗ ಯಾಕೆಂದ್ರೆ ಒಂದು ಅಲಯನ್ಸ್ ಅಲ್ಲಿ ಇದೀವಿ, ಒಂದು ಹೋರಾಟ ಮಾಡೋಣ, ಅದಕ್ಕೆ ಏನೇ ಸಲಹೆ ಸೂಚನೆಗಳು ಬೇಕು ಅಂದ್ರೆ ನಾವು ಹೇಳ್ತೀವಿ. ಹಂಗಂತ ಅಂದ್ಬಿಟ್ಟು ಅವ್ರ ಆಂತರಿಕ ಪಕ್ಷದಲ್ಲಿ ಮೂಗು ತೂರಿಸೋ ಅಷ್ಟಂತ ನಾವೆಲ್ಲೂ ಇಟ್ಕೊಳಕ್ ಹೋಗಿ. ಬಿಜೆಪಿ ನಾಯಕರು ಸಹಿತ ಇದಕ್ಕೊಂದು ಇರುವಂತ ಊಹಾಪೋಹದ ಮಾತುಗಳೊಂದು ಕ್ಲಾರಿಟಿ ಕೊಡಬೇಕು. ಬಿಜೆಪಿ ನಾಯಕರಿಗೂ ಕೂಡ ಏನೋ ಒಂದು ಕೆಲಸ ಆಗಬೇಕು ಅಂತ ಹೇಳಿದ್ರೆ ಬಿಜೆಪಿ ಹಿರಿಯ ನಾಯಕರು ಅಥವಾ ರಾಜ್ಯಾಧ್ಯಕ್ಷರು ಅಶೋಕ್ ಅವ್ರ ಹತ್ರ, ವಿರೋಧ ಪಕ್ಷದ ನಾಯಕರ ಹತ್ರ ಹೋಗ್ತಿಲ್ಲ, ಕುಮಾರಣ್ಣನ ಹತ್ರ ಹೋದ್ರೆ ಬಿಜೆಪಿಲಿ ಕೆಲಸ ಆಗುತ್ತೆ. ಕೇಂದ್ರ ಸಚಿವಾಲಯದಲ್ಲಿ ಏನಾದ್ರು ಕೆಲಸ ಆಗಬೇಕು ಅಂತ ಹೇಳಿದಾಗ ಕುಮಾರಣ್ಣನವರ ಒಳ್ಳೆ ಒಡನಾಟ ಇದೆ ಅಂತ ಹೇಳಿದಾಗ ಅವ್ರ ಥ್ರೂ ಕೆಲವೊಂದು ವಿಚಾರಗಳು ಹೋಗಿರುವಂತದ್ದು ನಿಜ. ಅದ್ರ ನಾವೇನು ಇಲ್ಲ ಅಂತ ಒಪ್ಕೊಂತಾ ಇಲ್ಲ. ನೀವು ಕೆಲವೊಂದು ಸಚಿವಾಲಯ ಯಾರನ್ನು ಮೀಟ್ ಆಗಿಲ್ಲ, ದೇವೇಗೌಡರು ಮನೇಲಿ ಕೂತ್ಕೊಂಡಿದ್ರು. ಸಹಜವಾಗಿ ಇರ್ತಕ್ಕಂಥ ಭಾರಿ ಬೃಹತ್ ಕೈಗಾರಿಕಾ ಸಚಿವರಂದ್ರೆ ಕುಮಾರಸ್ವಾಮಿ ಅವರು. ಸಾಕಷ್ಟು ಕೆಲಸಗಳು ಅವ್ರ ಇಲಾಖೆಯಿಂದ ಆಗ್ಬೇಕಾದಾಗ ಸಹಜವಾಗಿ ಬಿಜೆಪಿ ನಾಯಕರು ಕೂಡ ಹೋಗಿ ಭೇಟಿ ಮಾಡಿ ಅವರ ಕೆಲಸಗಳನ್ನ ಆ ಇಲಾಖೆಯಲ್ಲಿ ಸಂಬಂಧಪಟ್ಟ ಇಲಾಖೆಯಲ್ಲಿ ಹೇಗೆ ಮಾಡ್ಕೋಬೇಕು ಅನ್ನೋ ವಿಚಾರ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಈಗ ಪಕ್ಷ ಬಹಳ ದೊಡ್ಡದಾಗಿ ಬೆಳೆದಿರೋದ್ರಿಂದ ಎಲ್ಲ ನಾಯಕರಿಗೂ ನೋಡಿ, ಬೇರೆ ಪಾರ್ಟಿ ಕಂಪೇರ್ ಮಾಡಿದ್ರೆ ನಮ್ಮ ಕಾರ್ಯಕರ್ತರಿಗೂ ಕೂಡ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ಬೋದು, ರಾಜ್ಯ ಅಧ್ಯಕ್ಷ ಇರ್ಬೋದು, ನೇರವಾಗಿ ಭೇಟಿ ಮಾಡೋಂಥ ಅವಕಾಶ ಇರ್ತಕ್ಕಂಥ ಯಾವ್ದಾನ ಪಕ್ಷ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿಲಿ. ಯಾಕೆಂದ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೂ ಒಬ್ಬ ಕಾರ್ಯಕರ್ತ ಬಂದು ನಾನು ಅಂತ ಹೇಳ್ಬಿಟ್ಟು ಕೂರ್ಸುಟಿ ಮಾತಾಡ್ಬಿಟ್ಟು ವಿಚಾರನ ತಿಳಿದು ಚರ್ಚೆ ಮಾಡಿ ಕಳಿಸುವಂಥ ಪ್ರಕ್ರಿಯೆ ಇರ್ತಕ್ಕಂಥದ್ದು ನಮ್ಮ ಇದರಲ್ಲಿ. ಇವತ್ತು ಕುಮಾರಸ್ವಾಮಿ ಅವರು ಸಚಿವ ಸ್ಥಾನದಲ್ಲಿ ಇರೋದ್ರಿಂದ ಸಹಜವಾಗಿ ನಮ್ಮ ಮಿತ್ರ ಪಕ್ಷ ಆಗಿರೋದ್ರಿಂದ ಸಹಜವಾಗಿ ಭೇಟಿ ಮಾಡಿ ಆ ಇಲಾಖೆ ಸಂಬಂಧಪಟ್ಟ ಕಾರ್ಯಕಲಾಪಗಳು ಏನಿದಾವೆ ಅದು ಮಾಡಿಸ್ಕೊಂಬರಕ್ಕೆ ಹೋಗ್ತಾರೆ. ಅದೇ ರೀತಿ ಮೇಡಮ್, ನಾಟ್ ಓನ್ಲಿ ಬಿಜೆಪಿ, ಕಾಂಗ್ರೆಸ್ ಅವರು ಹೋಗ್ತಾರೆ, ಬೇರೆ ಬೇರೆ ಪಕ್ಷದವರು ಒಂದ್ ನಿಮಿಷ ಹೋಗೋದೇ ಇಲ್ಲ ಅಂದ್ರೆ ಜನರಿಗೆ ಅನುಕೂಲ ಮಾಡ್ಬೇಕು ಅಂತಲ್ಲ, ರಾಜ್ಯಕ್ಕೆ ಅನುಕೂಲ ಮಾಡ್ಬೇಕು ಅಂತಲ್ಲ. ಒಂದ್ ನಿಮಿಷ ಅಂದ್ರೆ ಉದ್ದೇಶ ಏನು, ಹೋಗಲ್ಲ ಒಂದು ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಕೆಲಸ ಮಾಡ್ಕೊಳೋದ್ರಲ್ಲಿ ಕೆಲಸ ಮಾಡ್ಕೊಳೋದಕ್ಕೆ ಹೋಗಲ್ಲ ಅಂದ್ರೆ ರಾಜ್ಯದ ಜನತೆಗೆ ಆಡಳಿತ ಪಕ್ಷದವರು ಚಾಕ್ರಿ ಮಾಡಕ್ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನ್ ಕೇಳಕ್ ಬಯಸ್ತೀನಿ, ರಾಜ್ಯ ಇರುವಂತ ಆಡಳಿತ ಸಚಿವರು ಎಷ್ಟು ಜನ ನೀವು ಕೇಂದ್ರ ಸಚಿವರು ಡೆಲ್ಲಿ ಕೇಂದ್ರ ಸಚಿವರನ್ನ ಮೀಟ್ ಆಗಿದ್ದಾರೆ. ನೋಡೋಣ ಯಾವ ವಿಚಾರ ತಗೊಂಡ್ಬಂದಿದ್ದಾರೆ, ಎಷ್ಟು ಡೀಟೇಲ್ ತಗೊಂಡ್ಬಂದಿದ್ದಾರೆ, ಯಾವ್ಯಾವ ಡೆಲ್ಲಿಗೆ ಯಾವ್ಯಾವ ಸಚಿವರು ಅದನ್ನ ಹೇಳಿ ನೀವು. ಕೊಟ್ಬಿಟ್ಟು ಒಳ್ಳೆ ಆಡಳಿತ ಕೊಡಕ್ಕಾಗಿಲ್ಲ. ಕೇಂದ್ರ ಸಚಿವರ ಹತ್ರ ಬಂದುಬಿಟ್ಟು ನಿಮ್ಗೆ ಇಂಥ ಪ್ರಾಜೆಕ್ಟ್ ಆಗ್ಬೇಕು ಅಂತ ಕೇಳ್ತಾರೆ. ನೋಡ್ರಿ, ಕಾಂಗ್ರೆಸ್ ಕತೆ
ಕೇಳಿಸ್ಕೊಳ್ಳಿ. No, no, no. ಈಗ ಒಬ್ರು ಕೇಂದ್ರ ಸಚಿವರಿಗೆ ಇಲ್ಲ, ಕೊಡಬೇಕಾಗಿರುವಂತ ಸಾಮಾನ್ಯ ಮರ್ಯಾದೆ ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರದವರು. ರಾಜ್ಯ ಸರ್ಕಾರದವರು ಕೇಂದ್ರ ಸಚಿವರಿಗೆ ಒಂದು ಸಾಮಾನ್ಯವಾಗಿ ಕೊಡಬೇಕಾಗಿರುವಂತ ಮರ್ಯಾದೆ ಕೇಂದ್ರ ಸಚಿವರಿಗೆ ಯಾವ ರೀತಿ ಮರ್ಯಾದೆ ಕೊಡಬೇಕು ಅನ್ನೋ ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ ಕಾಂಗ್ರೆಸ್ ಸರ್ಕಾರದವರಿಗೆ, ಆಡಳಿತ ಪಕ್ಷದವರಿಗೆ ಒಂದು ಕಾಮನ್ ಸೆನ್ಸ್ ಗೊತ್ತಿಲ್ಲ. ನಿಮಗೆ ಕೇಂದ್ರ ಸಚಿವರಿಗೆ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ಕಾಮನ್ ಸೆನ್ಸ್ ಗೊತ್ತಿಲ್ಲ. ನಿಮ್ಗೆ ಏನು ಹೇಳ್ತಾ ಇದ್ರ ನೀವು? ಒಂದು ಕಾಮನ್ ಸೆನ್ಸ್ ಇಟ್ಕೊಳ್ರಿ. ಶಿವಾನಂದ್ ಅವರೇ ಪ್ಲೀಸ್ ರಾಜ್ಯ ಬಿಜೆಪಿ ಬಗ್ಗೆ ನಿಮ್ಮ ರಿಯಾಕ್ಷನ್. ಮೇಡಮ್, ಇವಾಗ 3 ಪಕ್ಷನೂ ಮಾತಾಡಿದ್ದಾರೆ. 3 ಪಕ್ಷ ಏನೋ ಫಸ್ಟ್ ಬಿ ಜೆ ಪಿನವ್ರು ಏನೋ ಅಂದರು, ಸಂಘಟನೆ ಮಾಡೋದು ಸಭೆ ಮಾಡಿದ್ದೀವಿ ಅಂದರು. ಹೌದು, ಸಂಘಟನೆ ಅಲ್ಲಿ ಸಭೆ ಮಾಡಿದರೆ ಅಲ್ಲಿ ಒಂದು ಬನ ಯಾರ್ಯಾರು ಜಾರಕಿಹೊಳಿ ಇರ್ಬೋದು, ಇವರು ಯತ್ನಾಳ್ ಇರ್ಬೋದು, ಇನ್ನು ಮಧು ಬಂಗಾರಪ್ಪ ಇರ್ಬೋದು, ಅವರು ಅಲ್ಲಿದ್ದಾರೆ. ಕುಮಾರ್ ಬಂಗಾರಪ್ಪ ಸಾರಿ. ಮತ್ತು ಇವರು ಇಲ್ಲಿ ಕೆಲವ್ರು ಮಾತ್ರ ಇದ್ದಾರೆ. ಇವ್ರು ಏನಂದರೆ ಇವರು ತಾಕತ್ತು ತೋರಿಸ್ಕೊಳ್ಳೋಕ್ಕೆ 2 ಬಣಗಳು ಶುರು ಮಾಡ್ಕೊಂಡಿದ್ದಾರೆ. ಏನಂದರೆ ಆ ಯತ್ನಾಳ್ ಬಣಕ್ಕೆ ಏನಂದರೆ ಅಪ್ಪಿತಪ್ಪಿ ಇವರೇನಾದರೂ ನೆಕ್ಸ್ಟ್ ಬಂದರೆ ಬಿ ಜೆ ಪಿ CM ಆಗಿಬಿಡ್ಬೋದು, ಅದನ್ನು ಏನಾದರೂ ಮಾಡಿ ನಾವು ತಪ್ಪಿಸಬೇಕು ಅಂತ ಅವ್ರು ಶುರು ಮಾಡ್ಕೊಂಡಿದ್ದಾರೆ. ರಾಜ್ಯಾಧ್ಯಕ್ಷದಿಂದ ತೆಗಿಬೇಕು ಅಂತ ಇವ್ರೇನು ಹೇಳ್ತಾರೆ, ಬರೀ ಸಂಘಟನೆ ಅಂತಾರೆ. ಇದು ಜನರಿಗೆ ಎಲ್ರಿಗೂ ಗೊತ್ತಿರೋ ವಿಷಯ. ನೆಕ್ಸ್ಟ್ ಬರೋದು ಹೌದಾ? ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಹೇಳಿದ್ದಾರೆ. ಹೌದು. ಮತ್ತೆ ಇನ್ನೊಂದು 2028ಕ್ಕೆ ಅವರೇ CM. ಮತ್ತೆ ಇನ್ನೊಂದು ಅವ್ರು ಹೇಳಿದ್ರು, ಕಾಂಗ್ರೆಸ್ನಲ್ಲಿ ಕೂಡ ಬಣಗಳಿದೆ, ಶುರುವಾಗಿದ್ದೆ ಅಲ್ಲಿಂದ. ಫಸ್ಟ್ ಅವರು ಔತಣಕೂಟ ಅರೇಂಜ್ ಮಾಡಿದ್ರು ಡಿ ಕೆ ಇಲ್ಲದೆ ಇದ್ದಾಗ, ಅಲ್ಲಿಂದ ಶುರುವಾಯಿತು. ಆವಾಗ ಮತ್ತೆ ಈ ದಲಿತರು ಅಂದ್ಬಿಟ್ಟು ಮೈನಾರಿಟೀಸು ಅವರು ಶುರು ಮಾಡಬೇಕು ಅಂದರು. ಆವಾಗ ಹೈಕಮಾಂಡಿಂದ ಬಂತು, ಬ್ರೇಕ್ ಆಯಿತು. ಆವಾಗ ಇಲ್ಲಿ ಬಿ ಜೆ ಪಿನಲ್ಲಿ ಹೈಕಮಾಂಡ್ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಏನಂದರು, ನಿನ್ನೆ ಹೇಳಿರೋದು ಯಡಿಯೂರಪ್ಪ ಏನು ಹೇಳಿದರು, ಯಾವ ಟೈಮಲ್ಲಿ ಬೇಕೋ ಆ ಟೈಮಲ್ಲಿ ಹೈಕಮಾಂಡು ಆ್ಯಕ್ಷನ್ ತಗೊಳ್ತದೆ ಅಂದರು. ಯಾವಾಗ ತಗೊಳ್ತದೆ? ಅವರು ಅಲ್ಲಿ ಬಿಟ್ಟು ಏನಾದರೂ ಆಚೆ ಹೋದರೆ ED 18 ಕಳಿಸ್ತಾರೆ, ಅಷ್ಟೇ ಆ್ಯಕ್ಷನ್ ಮಾಡೋದು. ಇಷ್ಟು ದಿವಸ ಬೇಕಾಗಿರಲಿಲ್ಲ ಆ್ಯಕ್ಷನ್ ತಗೊಳ್ಳೋಕ್ಕೆ. ನೀವು ಹೇಳ್ದಂಗೆ ಡಿಸಿಪ್ಲಿನ್ ಇಲ್ಲ. ಮತ್ತು ಇನ್ನೊಂದು, ಇವ್ರು ಹೇಳಿದ್ರು JDS ಅವರು ಕುಮಾರಸ್ವಾಮಿ BJP ಅವ್ರ ಮೇಲೆ ಕೂತ್ಕೊಳ್ತಾರೆ ಅಂತ. ನಿನ್ನೆ ರಮೇಶ್ ಜಾರಕಿಹೊಳಿ ಹೋಗಿ ಅವ್ರಿಗೆ ಅವರು ಊಟ ಕೊಡಿಸಿದಾರ? ಅವ್ರೇನಾದರೂ ನಮ್ಮ ರಾಜ್ಯದ ವಿಷಯಗಳು ಮಾತಾಡಿಲ್ಲ. ಅವರು 3/2 ಭಾಗ DKS ಗಾಳ ಆಗ್ತಾ ಇದ್ದಾರೆ ನಮ್ಮ MLAಗಳನ್ನ, ಹೆಂಗೆ ಅವ್ರನ್ನ ಇಟ್ಕೊಳ್ಳೋದು ಅಂತ ಸಬ್ಜೆಕ್ಟು. ಈ 3 ಪಕ್ಷಗಳು ಏನಾಗಿದೆ ಅಂದರೆ ಬರೀ ಅವರು ಹೊಡೆದಾಟಗಳಲ್ಲಿ ಜನರು ಸಾಯ್ತಾ ಇದ್ದಾರೆ. ಇದು ಹೌದು. ಅದಕ್ಕೋಸ್ಕರ ಜನರಿಗೆ ಏನಂದರೆ ಒಂದು ವಿಷಯ ತಿಳಿಸ್ಬೇಕಂದ್ರೆ, ಈ 3 ಪಕ್ಷಗಳನ್ನ ನೋಡಿದ್ದೀರಾ, ಬೇರೆ ಯಾವುದಾದ್ರೂ ಹೊಸ ಪಕ್ಷ ಇದ್ದರೆ ಅವರನ್ನು ಒಂದು ಸಾರಿ ಹಾಕಿ ನೋಡಿ. ಯಾವ ಪಕ್ಷ? ಯಾಕಂದರೆ ನಮ್ಮ ಪಕ್ಷ ಡಿಸಿಪ್ಲಿನಲ್ಲಿದೆ, ಇವರು ಇಂಡಿಸಿಪ್ಲಿನಲ್ಲಿದೆ. ಇವ್ರು ಮಾತಾಡ್ತಾರೆ ಏನು ಗೊತ್ತಾ? ಒಂದು ನಿಮಿಷ, ನಾನು ಮಾತಾಡಲಿಲ್ಲ, ನೀವು ಮಾತಾಡಬೇಕಾದ್ರೆ ನಾನು ಇರುವುದು ಹೇಳ್ತಾ ಇದ್ದೇನೆ. ನಿಮ್ಮ BJP ಅಲ್ಲ ರೀ, ನೀವು BJP ಡಿಸಿಪ್ಲಿನ್ ಇದ್ರೆ ಯಾಕೆ ರಿಯಾಕ್ಷನ್ ತಗೊಳ್ಳಿಲ್ಲ? ಏನು ರಿಯಾಕ್ಷನು? ಬಡವರ ಬಗ್ಗೆ ಏನ್ರಿ ಮಾತಾಡ್ತಾ ಇದ್ದೀರಾ? ಬಾಣಂತಿಯರಿಗೋಸ್ಕರ ಬಾಣಂತಿಯರು ಸಾವಾಗಿದೆ, ಇವ್ರು ಏನಾದ್ರು ಮಾತಾಡ್ತಾರೆ ಮೇಡಮ್? 6 ತಿಂಗಳಿಂದ ಬಾಣಂತಿಯರ ಬಗ್ಗೆ ಮಾತಾಡಿಲ್ಲ. ಮತ್ತೆ ಕೂಸುಗಳು ಸಾಯ್ತಾ ಇವೆ, ಮತ್ತೆ ಮೆಡಿಸಿನ್ ಪ್ರಾಬ್ಲಮ್ ಇದೆ. ಇವರು ಪ್ರತಿ ಮೂಢ ಹಗರಣ, ವಾಲ್ಮೀಕಿ ಹಗರಣ ಇಲ್ಲದೆ ಇವ್ರ ಬಣಗಳದು ಬರೀ ಇದೆ. ಜನಗಳು ಸಾಯ್ತಾ ಇರೋದು, ಜನಗಳು ಇವಾಗ ನೋಡಿ ಈ ಖಾತಾ ಬಿ ಖಾತಾ ಎ ಖಾತಾ ಅಂತ ಅಂದ್ಬಿಟ್ಟು ಕನ್ಫ್ಯೂಸ್ ಮಾಡಿಕ್ಬಿಟ್ಟಿದ್ದಾರೆ. ಜನರು ಸಾಯ್ತಾ ಇದ್ದಾರೆ. ಈ ಖಾತಾ ಇಲ್ಲದೆ ಇದೆ ರಿಜಿಸ್ಟ್ರೇಷನ್ ಆಗಲ್ಲ. ಇಲ್ಲ, ಇವಾಗ ನಾನು ಲೋನ್ ತಗೋಬೇಕಾದ್ರೆ ಈ ಖಾತಾ ಕೇಳ್ತಾ ಇದ್ದಾರೆ. ಅದನ್ನು ಸರಿಪಡಿಸಲಿ ಬಿಜೆಪಿನವ್ರು ಮಾತಾಡಿ ಅವರನ್ನ. ಮಾತಾಡಿ ಭ್ರಷ್ಟಾಚಾರಗಳು ಆಚೆ ಬಂದಿದ್ದಕ್ಕೋಸ್ಕರ ಇವರವರೇ ಹೊಡೆದಾಡ್ತಾ ಇದ್ದಾರೆ. ವೆರಿ ವ್ಯಾಲಿಡ್ ಪಾಯಿಂಟ್ ನೋಡಿ. ಇವರವರೇ ಭ್ರಷ್ಟಾಚಾರಗಳಿಂದಾನೇ ಶುರುವಾಗಿರೋದು ಇದು. ನೀನ್ ಜಾಸ್ತಿ ತಿಂದಿದ್ದೆ ಅಂತ ಶುರು ಮಾಡಿದೆ. BBMP ನಲ್ಲಿ ಇವತ್ತು ಪೇಪರ್ ನೋಡಿ, 1000 ಬೋರ್ವೆಲ್ಗಳು ಹಾಕ್ಸಿಲ್ಲ, 3000 ಬೋರ್ವೆಲ್ಗಳಿಗೆ ಬಿಲ್ಲುಗಳು ಮಾಡಿದ್ದಾರೆ. ಸರ್ ಅವರೇ ಯಾರಾದ್ರೂ ಆಗ್ಲಿ ಓಕೆ ಡೀಟೇಲ್ ಆಗಿ ಮಾತಾಡೋಣ. ನನಗೆ ಈ ಕ್ಷಣಕ್ಕೆ ಕುತೂಹಲ ಅಂತ ಏನು ಅನಿಸ್ತಿದೆ ಅಂದರೆ,
ಕಾಂಗ್ರೆಸ್ಸಲ್ಲಿ ಆಗಾಗ ಏನಾದರೂ ಮೀಟಿಂಗ್ ಮಾಡಿದ್ರೆ CM ಬದಲಾವಣೆಯ ಕುರಿತಂತೆ ಚರ್ಚೆ ನಡೀತಾ ಇದೆ, ಅದಕ್ಕೆ ಮೀಟಿಂಗ್ ಆಗ್ತಿದೆ ಅಂತ. BJPಲಿ ಏನಾದರೂ ಮೀಟಿಂಗ್ ಆದರೆ ಸಂಘಟನೆಯ ಉದ್ದೇಶದಿಂದ ಪಕ್ಷವನ್ನು ಬಲಪಡಿಸಲು ಅನ್ನುವಂತಹ ಒಂದಷ್ಟು ವಿಶ್ಲೇಷಣೆ ಬಂತಲ್ಲ, ಅದು ಹೇಗೆ ಅಂತ ಕ್ಲಾರಿಟಿ ತಗೊಳ್ಳೋಣ. ದ ಎಂಟ್ರಿ ಆಫ್ ಯಡಿಯೂರಪ್ಪ ನೋಡಿ, ಹಿರಿಯ ನಾಯಕ BS ಯಡಿಯೂರಪ್ಪನವರೇ ಅಖಾಡಕ್ಕೆ ಇಳಿದಿರೋದ್ರಿಂದಾಗಿ ಆಗಿರುವಂತಹ ಅಲ್ಲೋಲ ಕಲ್ಲೋಲವನ್ನು ಸರಿಪಡಿಸುವಂಥ ಪ್ರಯತ್ನ ಎಷ್ಟರ ಮಟ್ಟಿಗಾಗುತ್ತೆ, ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಅನ್ನೋದು ಒಂದು ಪ್ರಶ್ನೆ. ಗೋವಿಂದರಾಜ್ ಅವರೇ, ನನಗೆ ಹಲವಾರು ಪ್ರಶ್ನೆಗಳಿದೆ, ನೀವು ಒಂದೊಂದಕ್ಕೆ ಕ್ಲಾರಿಟಿ ಕೊಡ್ತಾ ಹೋಗಬೇಕು. ಕಾಂಗ್ರೆಸ್ ಅಂದ ಸಂದರ್ಭದಲ್ಲಿ ಏನೋ ಸಭೆನೋ ಮತ್ತೊಂದೋ ಮಾಡ್ಕೋತಾರೆ, ಅವ್ರ ಪಾಡಿ ಸಭೆ ಮಾಡ್ತಿದ್ರೆ ನೀವು ಇಮಿಡಿಯೇಟಾಗಿ ರಾಜ್ಯ BJP ನಾಯಕರೆಲ್ಲ ಒಕ್ಕೊರಲ ಧ್ವನಿಯಿಂದ CM ಬದಲಾವಣೆ ಆಗ್ಬಿಡುತ್ತೆ, KPCC ಅಧ್ಯಕ್ಷ ಸ್ಥಾನದ ಬದಲಾವಣೆ ಆಗ್ಬಿಡುತ್ತೆ ಅಂತ ಸ್ಟೇಟ್ಮೆಂಟೇ ಕೊಟ್ಬಿಟ್ಟಿರ್ತೀರಿ. ಇದು ಹೆಂಗೆ? ನೀವು ಸಭೆ ಮಾಡಿದ್ರೆ ಸಂಘಟನೆ, ಅವ್ರು ಸಭೆ ಮಾಡಿದ್ರೆ ಬದಲಾವಣೆ. ಇದು ಯಾವುದು ನಮ್ಮಿಂದ ಬಂದಿದ್ದಂತ ವಿಚಾರ ಅಲ್ಲ, ಸುದ್ದಿನೂ ಅಲ್ಲ. ಯಾಕೆಂದ್ರೆ ಸುದ್ದಿ ಎಲ್ಲ ಕೊಟ್ಟಿರ್ತಕ್ಕಂಥದ್ದು ಅವ್ರದೇ ಮುಖಂಡರುಗಳಾದಂತ ಏನ್ ರಾಜಣ್ಣ ಅವ್ರು ಇರ್ಬೋದು. ಒಂದ್ ನಿಮಿಷ, ಅದೇ ನೋಡಿ, ಯಾರು ಕೊಟ್ಟಿದ್ದು ಅಂತ ನಿಮ್ಮ ಮಾಧ್ಯಮದ ಮೂಲಕನೇ ವಿಚಾರನ ರಾಜ್ಯದ ಜನತೆ ತಿಳಿಸಿರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಅವರು, KN ರಾಜಣ್ಣ ಅವರು, ಪರಮೇಶ್ವರ್ ಅವರು ಏನಂದ್ರು, ನಾವು SC/ST ಸಮುದಾಯದ ಒಂದು ಸಮಾವೇಶ ಮಾಡ್ತಾ ಇದ್ದೀವಿ ಚಿತ್ರದುರ್ಗದಲ್ಲಿ, ಆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈಗ ಆ ವಿಚಾರ ಇಟ್ಕೊಂಡು ಆಲ್ರೆಡಿ ಇವತ್ತು ಡೆಲ್ಲಿಯಿಂದ ಸುರ್ಜೇವಾಲ ಅವರು ಪೋಸ್ಟ್ಪೋನ್ ಮಾಡಿ ಅಂತ ಹೇಳಿದ್ದಾರೆ ಅನ್ನೋ ವಿಚಾರ ನಾವ್ಯಾರು ಗೊತ್ತಿಲ್ಲ, ನಮ್ಗಂತೂ ಗೊತ್ತಿರಲಿಲ್ಲ. ನಿಮ್ಮ ಮಾಧ್ಯಮ ಮೂಲಕ ಇವೆಲ್ಲ ಈಚೆ ಬರ್ತಾ ಇರ್ತಕ್ಕಂಥದ್ದು. ಮೇಡಮ್, ಈಗ ರಾಜ್ಯದ ಜನತೆ 138 ಸೀಟ್ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಏನಾಗಬೇಕು, ಸಮಸ್ಯೆ ಏನು, ರಾಜ್ಯದಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ಏನೋ ಪ್ಲಾನಿಂಗ್ ಇಟ್ಕೊಂಡು ಸಭೆ ಮಾಡಿ ವಿಚಾರನ ಜನರಿಗೆ ತಿಳಿಸುವಂಥ ಕಾರ್ಯಕ್ರಮ ನಂಬ್ಕೊಂಡ್ರೆ ಖಂಡಿತವಾಗ್ಲೂ ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಆದರೆ ಇವತ್ತು ರಾಜ್ಯ ಸರ್ಕಾರದಲ್ಲಿ ಏನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಇದು ನಾವು ಅವತ್ತಿಂದ ಕೇಳ್ತಾ ಇದ್ದೀವಿ. ಬಂದಂತ 18 ತಿಂಗಳಿಂದ ಈ ರಾಜ್ಯದಲ್ಲಿ ಬಂದು ಇಂಥ ಕೆಲಸನ ಕಂಪ್ಲೀಟ್ ಮಾಡಿ ರಾಜ್ಯ ಜನತೆಗೆ ಅರ್ಪಣೆ ಮಾಡಿದೀವಿ ಅಂತ ಅದನ್ನು ಒಂದು ಉದಾಹರಣೆ ಕಾಂಗ್ರೆಸ್ ನಾಯಕರುಗಳು ಇವತ್ತು ಕೊಡ್ಲಿ. ಇವತ್ತು ಇದೆಲ್ಲವನ್ನ ಬಿಟ್ಟು ಅವರು ಕುರ್ಚಿಗಾಗಿ ಕಾದಾಟ ನಡೀತಾ ಆಗ್ತಾ ಇರೋದು. ಆಯ್ತಾ, ಅಪೋಸಿಷನ್ ಅವ್ರು ಕೇಳ್ಬೇಕು, ಯಾರು ಕೇಳ್ತಾರೆ? ಆಮ್ ಆದ್ಮಿ ಪಕ್ಷನೂ ಅಪೋಸಿಷನ್ ಅಲ್ಲಿ ಇರ್ತಕ್ಕಂಥದ್ದು. ನಿಮ್ಗೂ ಜವಾಬ್ದಾರಿ ಇದೆ, ನಿಮ್ಗೆ ಅಧಿಕಾರದಲ್ಲಿ ಜನ ತಿರಸ್ಕಾರ ಮಾಡೋರು ರಾಜಕೀಯ ಪಕ್ಷವಾಗಿ ನೀವು ಎಲ್ಲವನ್ನು ಪ್ರಶ್ನೆ ಮಾಡೋದಕ್ಕೆ ಅರ್ಹತೆ ನಿಮ್ಮಲ್ಲಿದೆ. ಪ್ರಶ್ನೆ ಮಾಡಕ್ ರಾಜಕೀಯ ಪಕ್ಷವಾಗಿ ನಿಮ್ಗೂ ಅಧಿಕಾರ ಇದೆ, ಮಾಡಿ. ಸಿಟಿಜನ್ ಆಗಿ ಮಾತಾಡ್ತಾ ಇದ್ದೇನೆ, ಪಕ್ಷದ ವಕ್ತಾರ ಮಾಡದೇ ಇದ್ರೆ ನಿಮ್ಮ ಇದು ಏನಾಗಿ ಏನ್ ಮಾಡ್ತಾ ಇದ್ದೀರಾ ನೋಡ್ರಿ. ಇವತ್ತು ಈ ಸರ್ಕಾರಕ್ಕೆ ಒಂಥರ ಜಡ್ಡಿಡ್ದ ಸರ್ಕಾರ ಆಗ್ಬಿಡೈತೆ. ನೀವು ಒಂದ್ ಕಡೆ ಕೇಳಿಸಲ್ಲ, ಒಂದ್ ಕಣ್ಣಿಂದಲೂ ಕರೆಕ್ಟ್ ಆಗಿ ನೋಡೋಂತ ಪರಿಸ್ಥಿತಿ ಇಲ್ಲ. ಯಾಕೆಂದ್ರೆ ಇವ್ರಿಗೆ ಬೇಕಾಗಿರೋದು ಮಾತಾಡ್ತಿರಲ್ಲ, ಅವ್ರು ಜೊಡ್ಡು ಹಿಡಿದ್ರೆ ಅವ್ರದ್ದು ಪರಿಸ್ಥಿತಿ ನೀವ್ ಹೆಂಗಿದ್ದೀರಾ? ಖಂಡಿತ ನೋಡಿ ಮೇಡಮ್, ಮೂಡ ಅಂತ ಹಗರಣದಲ್ಲಿ ಇದೇ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ನಾವು ಹೋರಾಟ ಮಾಡಿದ್ಕೋಸ್ಕರನೇ 60 ಕೋಟಿ ಬೆಳೆ ಬಾಳುವಂತ ಆಸ್ತಿನ ಇವತ್ತು ಸರ್ಕಾರಕ್ಕೆ ವಾಪಸ್ ಕೊಟ್ಟಿದ್ದು. ಅವತ್ತೇನೋ ಬಿಟ್ಬಿಟ್ಟಿದ್ರೆ ಭವಿಷ್ಯ ಇವ್ರ ಮನೆ ಸೇರ್ಕೊಂಡ್ಬಿಡೋದು ಆಸ್ತಿ ಅಲ್ಲ. ಸೊ ಇದನ್ನು ವಾಪಸ್ ಕೊಡಿಸಿರೋದು ಏನನ್ನ ಇದ್ರೆ ಅದು ವಿರೋಧ ಪಕ್ಷವಾಗಿ ಇವತ್ತು ಏನು ನಾವು ವಿರೋಧ ಪಕ್ಷ 2 ಪಕ್ಷಗಳು ಸೇರಿ ಹೋರಾಟ ಪಾದಯಾತ್ರೆ ಮಾಡಿದ್ವಲ್ಲ, ಅದ ಕ್ರೆಡಿಟ್ ಅದಕ್ಕೆ ಹೋಗ್ಬೇಕಾಗುತ್ತೆ. ಯಾಕೆಂದ್ರೆ ಇಡೀ ರಾಜ್ಯದಲ್ಲಿ ಅದೇ ರೀತಿ ವಾಲ್ಮೀಕಿ ಹಗರಣ ಇರ್ಬೋದು. ವಾಲ್ಮೀಕಿ ಹಗರಣದಲ್ಲಿ ಏನ್ ಹೇಳಿದ್ರು ಮೇಡಮ್, 189 ಕೋಟಿ ಹಗರಣ ಆಗಿದೆ ನಿತ್ಕೆ. ಇಲ್ಲ 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 ಇಲ್ಲ, ಬರೇ 89 ಕೋಟಿ ಅಂತ. ಮತ್ತೆ ಕೋವಿಡ್ ಹಗರಣ ಯಾಕೆ ಕೇಳ್ತಾ ಇಲ್ಲ ನೀವು? 89 ಹಗರಣ ಯಾಕೆ ಕೇಳ್ತಾ ಇಲ್ಲ? ಗೋವಿ ಹಗರಣ ಯಾಕೆ ಕೇಳ್ತಾ ಇಲ್ಲ? ತಿಂದಂತ ಹಗರಣ ಯಾಕೆ ಕೇಳ್ತಾ ಇಲ್ಲ? ಬೆಂಚ್ ಕಾರ್ ಕೊಡ್ಸಿದ್ರಲ್ಲ, ಲ್ಯಾಂಬೋರ್ಗಿನಿ ಕಾರ್ ಕೊಡ್ಸಿದ್ರಲ್ಲ, ಚಿನ್ನದ ಅಂಗಡಿ ದುಡ್ಡು ಆಯ್ತಲ್ಲ, ಮದ್ಯದ ಅಂಗಡಿ ದುಡ್ಡು ಆಯ್ತಲ್ಲ, ಇನ್ನೂ ವಾಪಸ್ ತರ್ಸಕ್ ಆಗಿಲ್ಲ ಮೇಡಮ್. ಇವ್ರು ಹೇಳಿದ್ರು 89 ಕೋಟಿ ಮಾತ್ರ ಹೋಗಿರೋದಂತ. ಇದೇ ಮುಖ್ಯಮಂತ್ರಿಗಳು ಸದನದಲ್ಲಿ ಕೂತ್ಕೊಂಡು ಹೇಳಿದ್ರು, ಈ ರೀತಿ ಹಗರಣಗಳು ಮಾಡ್ಕೊಂಡು ರಾಜ್ಯವನ್ನು ಕೊಳ್ಳೆ ಹಗರಣಗಳಿದಾವೆ ಅನ್ನೋದಾದ್ರೆ ಅಷ್ಟೊಂದು ಹಗರಣ ಮಾಡ್ತಿದ್ದಾರೆ ಅಂದಾಗ ವಿರೋಧ ಪಕ್ಷ ನೀವೇ ಬಡ ಮಾಡ್ಕೊಂಡ್ರೆ ನಾವು ಜನರ ಪರವಾಗಿ ಜನರಿಗೆ ರಾಜ್ಯದಲ್ಲಿ ಜನರಿಗೆ ಇಲ್ಲ ನೋಡಿ, ರಾಜ್ಯದ ಜನತೆಗೆ ನಾವು ತಿಳಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಇವತ್ತು ಈ ರಾಜ್ಯ ಸರ್ಕಾರಕ್ಕೆ ಒಂದು ಮಂಡ ಮುಖ್ಯಮಂತ್ರಿಗಳು ಇವತ್ತು ಅಧಿಕಾರದಲ್ಲಿ ಕೂತಿದ್ದಾರೆ. ಅವರು ಇದರಲ್ಲಿ ಅವ್ರ ಹೆಸರಲ್ಲಿ ಇವತ್ತು ಮೂಡ ಅಂತ ಒಂದು ತನಿಖೆ ನಡಿಬೇಕಾದ್ರೂ ಒಂದು ಸರಿಯಾದ ಒಂದು ತನಿಖೆಗಳು ಆಗ್ತಾ ಇಲ್ಲ. ಒಂದು ನೋಟಿಸ್ ಕಟ್ಟಿ ಕರೆದಿ ಒಳಗಡೆ ಇದು ಮಾಡುವಂತ ಕೆಲಸ ಇವತ್ತು ಪ್ರಕ್ರಿಯೆಗಳು ನಡೀತಾ ಇಲ್ಲ. ಅಧಿಕಾರದಲ್ಲಿದ್ದಾರೆ, ಈ ರೀತಿಯ ಮಂಡುತನ ಮಾಡ್ಕೊಂಡು ಅಧಿಕಾರದಲ್ಲಿ ನಾವು ಇರಲೇಬೇಕು ಅಂತ ಹೇಳ್ಬಿಟ್ಟು ಇವತ್ತು ಆಡಳಿತ ಪಕ್ಷದಲ್ಲಿ ಇವತ್ತು 2 ಗುಂಪುಗಳಾಗ್ಬಿಟ್ಟು ಚೇರನ್ನ ಮಾಡಿ ಕಿತ್ಕೊಬೇಕು ಅಂತ ಹೇಳ್ಬಿಟ್ಟು ಒಂದು ಬಣ ಪ್ರಯತ್ನ ಮಾಡ್ತಲೇ ಇದೆ. ಇನ್ನೊಂದು ಬಣ ಏನಾದ್ರು ಮಾಡಿ ಬಿಡಬಾರ್ದು ಅಂತ ನಡೀತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಅಲ್ಲಿ ಮೇಡಮ್. ಈಗ ಭಾರತೀಯ ಜನತಾ ಪಾರ್ಟಿಲಿ ನೀವು ಹೇಳಿದ್ರೆ ಎಲ್ಲ ಒಂದ್ ಕಡೆ ಗೊಂದಲ ಸಣ್ಣ ಪುಟ್ಟದ್ದು ಆಗಿದೆ. ಇದು ನಾವು ಇರ್ತಕ್ಕಂಥದ್ದು ಅದು ಆಂತರಿಕವಾಗಿರ್ತಕ್ಕಂಥ ಪಕ್ಷದ ವಿಚಾರದಲ್ಲಿ. ಇವತ್ತು ಯಾವುದೋ ಒಂದು ಅಧಿಕಾರದಲ್ಲಿದ್ದೀವಿ, ಅಧಿಕಾರದ ಕುರ್ಚಿಗಾಗಿ ಕಾದಾಟ ಪಡೆಯುವಂಥದ್ದು ನಿರ್ಮಾಣ ಆಗಿರ್ತಕ್ಕಂಥದ್ದು ಈ ಸರ್ಕಾರದಲ್ಲಿ. ಅಷ್ಟು ನೀವು ರಾಜ್ಯ ಜನತೆಗೆ ಏನ್ ಬೇಕು ಅದನ್ನ ಕೊಡಿ, ಜನರಿಗೆ ಒಳ್ಳೆ ಕೆಲಸ ಮಾಡಿ. ಅಪೋಸಿಷನ್ ಆಗಿ ಇವತ್ತು ಅಧಿಕಾರಕ್ಕೆ ಬಂದಾಗಲಿಂದ ಬೆಲೆ ಹೆಚ್ಚಳ ಬಿಟ್ರೆ ಬೇರೆ ಏನ್ ಮಾಡಿದ್ದಾರೆ ಮೇಡಮ್? ಇವರು ಅಪೋಸಿಷನ್ ಏನ್ ಮಾಡ್ತಾರೆ ಅಂದ್ರೆ ಬರೀ ನೋಡಿ
RR ನಗರ MLA ಮಾಡಿದ್ದು ಇದಕ್ಕೆ ಇವ್ರೇನು ಮಾಡಿದರು, ಪ್ರತಿಭಟನೆ ಶುರು ಮಾಡಿಬಿಟ್ರು. CT ರವಿ ಮಾಡಿದ್ದಕ್ಕೆ ಪ್ರತಿಭಟನೆ ಶುರು ಮಾಡಿಬಿಟ್ರು. ಡೈವರ್ಟ್ ಮಾಡೋಕ್ಕೂ ಏನೋ ಗೊತ್ತಿಲ್ಲ, ಅವ್ರನ್ನ ಸೇಫ್ ಗಾರ್ಡ್ ಮಾಡೋಕ್ಕೇನೋ ಗೊತ್ತಿಲ್ಲ. ಓಕೆ, ಇಲ್ಲ ಅದೇ ಬಾನ್ ಎಂತವ್ರು ಸಾಯ್ತಾ ಇದ್ದಾರೆ, ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಇವರೆಲ್ಲ ಅದು ಇದು ಅಂತಾರಲ್ಲ, ಇವ್ರು ಯಾಕೆ ಪ್ರತಿಭಟನೆ ಮಾಡ್ತಾ ಇಲ್ಲ? ಬಾಣಂತಿಯರ ಸಾವು ಇಷ್ಟಾದಾಗಿ ಇಡೀ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಕಿವಿನೇ ಕೇಳಿಸ್ತಾ ಇಲ್ಲ. ಇದು ನೀವು ಬಂದಂತ ಸ್ಟಾಕ್ನ ಚೆಕ್ ಮಾಡಿ ತಗೊಂಡಿಲ್ಲ, ಇದಕ್ಕೆ ಹೊಣೆ ನೀವೇ ಅಂತ ಹೇಳ್ಬಿಟ್ಟು ನೀವು ರಾಜೀನಾಮೆ ಕೊಡಿ, ನೀವು ಜವಾಬ್ದಾರಿ ನೆರವೇರಿಸಿ ಅಂತ ಕೇಳಿದ್ರೆ ಇವತ್ತು ಆ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲೇ ಕಾಣೆ ಆಗ್ಬಿಟ್ಟ ಇದ್ದಾರೆ. ಅದ್ರ ಜೊತೆಲಿ ಗುತ್ತಿಗೆದಾರ ಆತ್ಮಹತ್ಯೆ ಏನಕ್ಕೆ ಮಾಡ್ಕೊಂತ ಇದ್ದಾರೆ? ನೀವು ಕೊಡೋ ಅಂತ ಕಾಟಕ್ಕೆ ಯಾವುದೇ ಬಿಲ್ಗಳನ್ನ 2 ವರ್ಷದಿಂದ ಒಂದು ಬಿಲ್ ರಿಲೀಸ್ ಮಾಡ್ದಲ್ಲ. ಇವತ್ತು ಗುತ್ತಿಗೆದಾರರು ಇವತ್ತು ದಯಾಮರಣ ಕೋರಿ ಇವತ್ತು ನಮಗೆ ಮರಣವನ್ನು ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ಳೋಂಥ ಪರಿಸ್ಥಿತಿ ಈಗ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಇದು ಇವತ್ತು ಕಾಂಗ್ರೆಸ್ಸಿನ ಅಸಮರ್ಥತೆ ಇವತ್ತು ಇಡೀ ರಾಜ್ಯದಲ್ಲಿ ಕಾಣ್ತಾ ಇದೆ. ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಇವತ್ತು ಕಾಂಗ್ರೆಸ್ನವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ನಿಮ್ಮ ಬಿಜೆಪಿಲೇ ಗೊಂದಲ ಬಿಡ್ರಿ, ನಿಮ್ಮ ಆಡಳಿತ ಕೊಟ್ಟಿರ್ತಕ್ಕಂಥ ಒಳ್ಳೆ ಆಡಳಿತ ಕೊಡೋದಕ್ಕೆ ನೀವು ಒಳ್ಳೆ ಆಡಳಿತ ಕೊಟ್ಟು ನೀವು ಪ್ರಶ್ನೆ ಮಾಡಿದ್ರೆ ನಾವು ಸ್ವೀಕಾರ ಮಾಡ್ತೀವಿ. ನಿಮಗೆ ಬೇಕಾಗಿರೋದೇನು ಅಂದ್ರೆ ಭ್ರಷ್ಟಾಚಾರ, ಸಾವುಗಳು, ಬೆಲೆ ಏರಿಕೆ, ಈ 3 ಬಿಟ್ರೆ ಈ ರಾಜ್ಯದಲ್ಲಿ ಏನಾದ್ರು ನಡೀತಾ ಇದ್ರೆ ಒಂದು ಎಕ್ಸಾಂಪಲ್ ರಾಜ್ಯ ಜನತೆಗೆ ಹೇಳುವಂತ ಕೆಲಸ ನೀವು ಮಾಡಿ. ದರ್ಶನ್ ಅವರೇ, ನೀವು ಹೇಳಬೇಕು. ಬಿಜೆಪಿಯ ಬಣದ ಬಗ್ಗೆ ನಾವು ಮಾತಾಡ್ತಾ ಕೂತ್ಕೊಂಡ್ರೆ ಕಾಂಗ್ರೆಸ್ನಲ್ಲೂ ಅಂಥದ್ದೇ ವಾತಾವರಣ ಇದೆ. ಅದು ಬಹಳ ನೋವಿನ ಸಂಗತಿ. ಯಾಕಂದ್ರೆ ಒಬ್ರು ಡಿನ್ನರ್ ಮಾಡ್ತಾರೆ, ಒಬ್ರು ಲಂಚ್ ಮಾಡ್ತಾರೆ, ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪಾಪ ಒಂದು ಸಭೆ ಏನೋ ಮಾಡಕ್ಕೆ ಅಂತ ಹೊರಟ್ರು, ಅಷ್ಟರಲ್ಲೇ ಬ್ರೇಕ್ ಹಾಕಿದ್ರು ಅದಕ್ಕೂ. ಹಂಗಾಗಿ ಕಾಂಗ್ರೆಸ್ ಅಲ್ಲಿ ಏನಾಗ್ತಾ ಇದೆ ನೋಡಿ ಮೇಡಮ್, ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಬಣ ಇಲ್ಲ. ಇದನ್ನ ಯಾರು ಒಪ್ಕೋತಾರೆ? ವಿಸಿಬಲ್ ಅದು. ಸೊ ಜೊತೆಗೆ ನಮ್ಮದು ಹೈಕಮಾಂಡ್ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ನಿರ್ಧಾರಗಳನ್ನ ತಗೊಬೇಕು ಅನ್ನುವಂಥ ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ. ಉದಾಹರಣೆ, ಈಗೇನು ನೀವು ಮೊನ್ನೆ ನಡೆದಂಥ ಡಿನ್ನರ್ ಪಾರ್ಟಿ ಆದಮೇಲೆ ಅನೇಕ ಚರ್ಚೆಗಳು, ಅನೇಕ ವಿಷಯಗಳು, ಅದು TV ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿರ್ಬೋದು, ವಿರೋಧ ಪಕ್ಷದವ್ರು ಇರ್ಬೋದು, ಅನೇಕ ವಿಚಾರಗಳಾದಾಗ ಬೇಡ ಈ ರೀತಿಯಾದಂಥ ಡಿನ್ನರ್ ಇದು ಬೇಡ, ಅದನ್ನು ಮುಂದೂಡಿದ್ದಾರೆ ಅಂತಲೂ ಹೇಳಿದ್ದಾರೆ. ಮತ್ತೆ ಕಾರ್ಯಕ್ರಮಗಳು ಮಾಡಿದ್ರೆ ಒಂದು ನಿಮಿಷ ಇವಾಗ ಆ ಥರ ಏನಾದರೂ ಮಾಡಬೇಕು ಅಂದ್ರೂ ಹೈಕಮಾಂಡ್ ನಾಯಕರು ಖಂಡಿತವಾಗ್ಲೂ ಇರ್ತಾರೆ. ಉದಾಹರಣೆಗೆ ಈಗ ಹಾಸನದಲ್ಲೂ ಸಮೇತ ಕೆಲವು ಸಂಘಟನೆಗಳು ಮತ್ತು ಕಾಂಗ್ರೆಸ್ ಪಕ್ಷ ಸೇರಿನೇ ನಾವೊಂದು ಸಮಾವೇಶ ಮಾಡಿರ್ತಕ್ಕಂಥದ್ದು. ಅದಕ್ಕೂ ಬಿಫೋರ್ ಅಲ್ಲಿ ಏನೇನೋ ಚರ್ಚೆಗಳು ನಡೀತಾ ಹೋಯ್ತು. ಅಲ್ಟಿಮೇಟ್ಲಿ ಔಟ್ಪುಟ್ ಏನು ಬಂತು? ಕಾಂಗ್ರೆಸ್ನಲ್ಲಿ ಯಾವುದೇ ಬಣ ಇಲ್ಲ, ಕಾಂಗ್ರೆಸ್ನವರೆಲ್ಲ ಒಗ್ಗಟ್ಟಾಗಿದ್ದಾರೆ. ಒಂದು. ಎರಡನೇದು, ಬಿಜೆಪಿನವರು ಬೆಲೆ ಏರಿಕೆ ಬಗ್ಗೆ ಮಾತಾಡಿದ್ರು, ಸಂತೋಷ. ಇವತ್ತು 65 ರೂಪಾಯಿ ಪೆಟ್ರೋಲ್ನ 110 ರೂಪಾಯಿಗೆ ಹೋಗಿ ಮುಟ್ಸಿದವರು. 3 ರೂಪಾಯಿ ನಾವು ಜಾಸ್ತಿ ಮಾಡಿದ್ದೀವಿ, ಆದರೆ 45 ರೂಪಾಯಿ ಜಾಸ್ತಿ ಅಲ್ವಾ ಮೇಡಮ್? 55 ರೂಪಾಯಿ ಡೀಸೆಲ್, 100 ರೂಪಾಯಿ ಆಗ್ತದೆ. 350 ಗ್ಯಾಸು 1200 ರೂಪಾಯಿ ಆಗ್ತದೆ. ಇದು ಒಂದು ನಿಮಿಷ ತಡೀರಿ. ಫರ್ಟಿಲೈಸರ್ ರೇಟು 1400 ರೂಪಾಯಿ ಇದ್ದಿದ್ದು 2800 ರೂಪಾಯಿ ಆಗುತ್ತೆ. ಸ್ಟೀಲ್ ರೇಟು 30,000 ಇದ್ದಿದ್ದು 60,000 ರೂಪಾಯಿ ಆಗುತ್ತೆ. ಸಿಮೆಂಟ್ ರೇಟು 1500 ಇದ್ರೆ ಅದು 2000 ರೂಪಾಯಿ ಆಗೋಗಿದೆ. ಟೋಲ್ ಅಲ್ಲಿ 1400 ರೂಪಾಯಿ ಅಷ್ಟು ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇನ್ನ ಕರ್ನಾಟಕಕ್ಕೆ ಏನೋ ಅವರು ಅವಾಗ ಮಾತಾಡ್ತಾ ಹೇಳಿದ್ರು, ಕರ್ನಾಟಕಕ್ಕೆ ನಾವು ಮನುಷ್ಯಲ್ವ ಮೇಡಮ್, ನಮ್ಗೆ ಯಾಕೆ ಈ ಮನತಾಯಿ ಧೋರಣೆ? ಕನ್ನಡಿಗರು ಏನು ಅನ್ಯಾಯ ಮಾಡಿದ್ದಾರೆ ಕೇಂದ್ರ ಸರ್ಕಾರಕ್ಕೆ? 14, 15, 16 ಹಣಕಾಸು ಆಯೋಗದ 1 ರೂಪಾಯಿ ಹಣ ಬರಲಿಲ್ಲ. ನಮಗೇನು ಅನುದಾನವಾಗಿ ಬರಬೇಕು ಆ ಹಣ ಬರ್ತಾ ಇಲ್ಲ. ನಾವು ನೆರೆಗೆ ಕೇಳ್ತೀವಿ 12,552 ಕೋಟಿ, ಸಿಕ್ಕಿದ್ದು ಕೇವಲ 252 ಕೋಟಿ. ನಾವು ಬರಕ್ ಕೇಳ್ತೀವಿ 18,000 ಕೋಟಿ, ಅವ್ರು ಕೊಡ್ಲಿಲ್ಲ. ಸುಪ್ರೀಂ ಕೋರ್ಟ್ ಇಂದ 3,500 ಕೋಟಿ ಬರುವಂತ ಇದಾಗ್ತದೆ. ನಾವು ಪೆರಿಪಲ್ ರೋಡ್ಗೆ ಮೇಡಮ್, ಪೆರಿಪಲ್ ರೋಡ್ಗೆ 3,000 ಕೋಟಿ ಅಂತ ಬಜೆಟ್ ಬರಲಿಲ್ಲ. ಇವತ್ತು ಭದ್ರಾ ಮೇಲ್ದಂಡೆಗೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮೇಡಮ್, ಸರಿಯಾದ ಸಂದರ್ಭದಲ್ಲಿ ಕೇಳಿದ್ರೆ. ನಾನು ಯಾಕೆ ಅವಾಗ ಕುಮಾರಸ್ವಾಮಿ ಅವರು ಗಾಳಿಲಿ ಗುಂಡೊಡೆಯೋ ಮನುಷ್ಯ ಅಂದ್ರೆ ಝೂಮ್ ಮಾಡೋದಾರು ಮಾಡಿ, ಇದೇ ಬಲರಾಮು ಅವರು 2 ವರ್ಷ ಆಗ್ತಾ ಬಂತು. 40% ಎಲ್ಲಾಯ್ತು, ಹೆಂಗಾಯ್ತು, ಏನಾಯ್ತು? ಎಕ್ಸ್ಪ್ಲನೇಷನ್ ಕೊಡಿ ಫಸ್ಟ್. ಬರೀ 40% ಅಂತ ಗಾಳಿ ಲೀಗಲಿ ನಿಮ್ಗೆ ಹೇಳಿದ್ದಾರೆ 40% ಪ್ರೂವ್ ಮಾಡಿ ಅಂತ ಕೋರ್ಟ್ ಅಲ್ಲಿ. ರಾಹುಲ್ ಗಾಂಧಿ ಕಳಿಸಿದ್ದಾರೆ ಕೋರ್ಟ್ ಅಲ್ಲಿ. ನೀವು 40% ಅಂತ ಹೇಳಿ ಪ್ರೂವ್ ಮಾಡಕ್ಕಾಗಿಲ್ಲ. ನೀವು ಕೇಳಿಸ್ಕೊಳ್ರಿ ಸುಮ್ಮನೆ. ನೀವು ಫಸ್ಟ್ 40% ಮಾತಾಡಿ, ಕೇಳಿಸ್ಕೊಳ್ರಿ ಸುಮ್ಮನೆ. 1 ನಿಮಿಷನೇ. ನೀವು 40% ನೀವು ಪ್ರೂವ್ ಮಾಡಿ, ಅದ್ರ ಮೇಲೆ 20% ಸೇರ್ಬಿಟ್ಟು 60% ಮಾಡ್ತಾ ಇದ್ರೆ ಅಂತ ನಾನು ಹೇಳ್ತೀನಿ ನಿಮ್ಗೆ. ಹೇಳಿ ನೀವು 40% ಹಿಂಗಾಗಿದೆ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವ್ರಿಗೆ ಏನಾದ್ರು ಮಾನಸಿಕ ಸ್ಥಿಮಿತ ಕಳ್ಕೊಂಡಿರ್ಬೇಕು. ನಾನು ಯಾರೋ ಅಧಿಕಾರಿ ಮೇಲೆ ಏನು IT ದಾಳಿ ಆದಾಗ ಅಥವಾ ಲೋಕಾಯುಕ್ತ ಆದಾಗ ಅಧಿಕಾರಿಗಳು ಏನೋ ಭ್ರಷ್ಟಾಚಾರ ಮಾಡಿದ್ದೆ ಅಂತ ಆರೋಪ ಮಾಡಿದ್ದೆ ಹೊರತು ಈ ಸರ್ಕಾರದ ಮೇಲೆ ನಾನು
ಸ್ವಲ್ಪ ಅಲ್ಲ ರೀ, ಅಧಿಕಾರಿಗಳು ಅಂತಂದ್ರೆ ಅವ್ರೇನ್ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರ, ಬೇರೆ ಅದು ಯಾವುದು? ಆಡಳಿತ ಹಳೆ ಯಾರು? ಸರ್ಕಾರ. ಎಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿ ಮಾತಾಡ್ತಾ ಇದ್ದೀರಾ? ಒಂದು ಸಚಿವಾಲಯ, ಒಂದು ಅಡ್ಮಿನಿಸ್ಟ್ರೇಷನ್ ಕೆಳಗಡೆ ಅಧಿಕಾರಿಗಳು ಮತ್ತೆ ಯಾರು ಇರ್ತಾರೆ? ಬಲರಾಮ್ ಅವರು ಹೇಳಿದ್ರೆ ಈ ರಾಜ್ಯ ಸರ್ಕಾರದ ಮೇಲೆ ಆರೋಪ ಮಾಡಕ್ಕೆ ಬರ್ತಾರಲ್ಲ, ಅಧಿವೇಶನದಲ್ಲಿ ಸದನದಲ್ಲಿ ಒಪ್ಕೊಳ್ತಾರೆ, ನಾವೆಲ್ಲ ಮಾಡುವಂತ ಅಧಿಕಾರಿಗಳು ಮಾಡ್ತಾರೆ. ನೀವು ಒಪ್ಕೊಂಡಿರುವಂತದ್ದು ಅಧಿವೇಶನದಲ್ಲಿ ನೀವು ಒಪ್ಕೊಂಡಿರುವಂತದ್ದು 90 ಕೋಟಿ ಆಗಿದೆ ಅಂತ ನಾವೆಲ್ಲ ಹೇಳಿರುವಂತದ್ದು. ಅಧಿಕಾರಿಗಳು ಮಾಡಿದ್ರೆ ಬೇರೆನಾ? ವೆಂಕಟಗಿರಿ ಸಚಿವಾಲಯದವ್ರು ಬೇರೆನಾ? ಭ್ರಷ್ಟಾಚಾರದ ಪಿತಾಮಹ ಯಾರಾದ್ರೂ ಇತ್ತು ಅಂದ್ರೆ ಅದು ಕಾಂಗ್ರೆಸ್. ಎಚ್ ಡಿ ದೇವೇಗೌಡರು. ಕಾಂಗ್ರೆಸ್ ಜೊತೆಗೆ ಕರಪ್ಷನ್ ಅಂದ್ರೆ ಕಾಂಗ್ರೆಸ್. ಇಂಥರಿಂದ ರಾಜಕೀಯ ನೈತಿಕ ಪಾಠ ನಮಗೆ ಬೇಕಾಗಿಲ್ಲ. ನೋಡಿದೀವಿ ನೀವು 40% ಅಂತ ಹೇಳ್ಕೊಂಡ್ಬಂದ್ರೆ ನೀವು 40% ಪ್ರೂವ್ ಮಾಡಕ್ಕಾಗಿಲ್ಲ ನಿಮ್ಗೆ ಇಲ್ಲಿವರೆಗೂ. ಈಗ 60% ಯಾವಾಗ ನೀವು ಮಾಡ್ತಾರೋ ಗೊತ್ತಿಲ್ಲ. ಪೆನ್ ಡ್ರೈವ್ ಸರ್ ಕೇಳಿ, ಕುಟುಂಬಗಳು ಜಾಸ್ತಿ ಇದಾವಲ್ಲ, ಒಂದ್ ಕುಟುಂಬ ಇದ್ರೆ ಒಂದ್ ಸಂಸಾರ ಇದ್ರೆ ಬೇರೆ ಇರ್ತದೆ. ಆ pen drive ಅಲ್ಲಿ ಎಷ್ಟು ಮಂದಿ ಯಾರು ತಿರ್ಕೊಂಡು ಮಾಡ್ತಾರೆ? ಬಿಡಿ ಸರ್, ಅದನ್ನೆಲ್ಲ ಹೊಲ್ಸ್ನ ಯಾಕೆ ನಾವು ಮಾತಾಡೋದು? ಅಭಿವೃದ್ಧಿ ಅಭಿವೃದ್ಧಿ ಬಗ್ಗೆ ಕುಮಾರಸ್ವಾಮಿ ಕೊಡುಗೆ ಅಂದ್ರೆ ಕೇಂದ್ರ ಮಂತ್ರಿ ಕೊಡುಗೆ ಎಷ್ಟು ಫಂಡ್ಸ್ ಬಿಡ್ತಾ ಇದೀರಾ ನೀವು? ಬಿಡ್ತಾ ಇದ್ದೀರಲ್ಲ, ತಾ ಬಂದು ತೋರಿಸಿ. ಮಂತ್ರಿಗಿರಿಗೋಸ್ಕರ ಸಚಿವರು ಬಗ್ಗೆ ಇನ್ನೊಂದ್ಸಲ ಮಾತಾಡೋಣ. ಲೆಟ್ ಅಸ್ ಕಮ್ ಟು ಬಿಜೆಪಿ. ರಾಜ್ಯದ ಬಗ್ಗೆ ಮಾತಾಡಿ ನಮ್ಮ ಅಭಿವೃದ್ಧಿ ಕೆಲಸ ಎಂತದ್ದು ಬಾದಾಮು ಗೋಡಂಬಿ ಇಂಥ ನಾಡದ್ರೋಹಿಗಳಿಂದ ನಮಗೆ ನೀತಿ ಸಂಸಾರ ಇದು ಬೇರೆ ಗೊತ್ತು. ಮುಖ್ಯಮಂತ್ರಿ ಕೊಟ್ಟ ಭಿಕ್ಷೆ ಅವತ್ತು PM ಹುದ್ದೆನೂ ನಾವು ಕೊಟ್ಟಿರೋದು, ರಾಜ್ಯಸಭೆ ನಾವು ಕಳಿಸಿರೋದು. ಇವಾಗ ಸೇಫ್ ಆಗ್ತಿದೆ ಕುಮಾರಸ್ವಾಮಿ ವಿಚಾರದಿಂದಾಗಿ. ಕುಮಾರಸ್ವಾಮಿ ತಲೆ ಮೇಲೆ ಕೂತ್ಕೊಂಡಾರಲ್ಲ, ಇನ್ನೇನ್ ಮಾಡ್ತಾರ? ಆಯ್ತಾಯ್ತು ರಿಷಿಕ್ ಅವರು, ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ಯಾಕೆಂದ್ರೆ ಈಗ ನೋಡಿ, ಇವತ್ತು CM ಬದಲಾವಣೆ ಚರ್ಚೆ ಆಗ್ತಿದೆ, KPCC ಅಧ್ಯಕ್ಷರ ಸ್ಥಾನದ ಚರ್ಚೆ ಆಗ್ತಿದೆ ಅಂತ ಹೇಳಿದ್ರೆ ನಮಗೆ ಅಂತ ಒಂದು ಹೈಕಮಾಂಡ್ ಇದೆ ಅಂತ ಹೇಳ್ತಾರೆ. ಕಾಂಗ್ರೆಸ್ನ ಯಾವುದೇ ನಾಯಕರನ್ನು ಪ್ರಶ್ನೆ ಮಾಡಿದ್ರು ಕೂಡ ಅವ್ರಿಗೊಂದು ಪ್ಯಾಟರ್ನ್ ಗೊತ್ತಿದೆ. ಬಟ್ ಇವತ್ತು ಬಿಜೆಪಿ ಅಂತ ಇಟ್ ಇಸ್ ನಾಟ್ ಲೈಕ್ ದಟ್. ಈಗ ಅವರು ಮಾನ್ಯ DCM ಇದ್ದಾರೆ, ಬೆಂಗಳೂರು ಸಚಿವರಿದ್ದಾರೆ, ಅವರು ಯಾವ್ದಾದ್ರು ಒಂದು ರಿಸೈನ್ ಮಾಡ್ಬಿಡ್ಲಿ. ಈಗ ಅವರು ಬರೀ ರಾಜ್ಯದ ಬರೀ ಪಕ್ಷ ಸಂಘಟನೆ ಮಾಡಬೇಕು ಅನ್ನೋ ಇವರು ಕಾಂಗ್ರೆಸ್ ಕಡೆ ಬಣಗಳಿಲ್ಲ ಅಂತ ಹೇಳ್ತಾರೆ. ಮಾನ್ಯ ರಾಜಣ್ಣ ಅವ್ರು ಹೇಳ್ತಾರೆ, ನಾವು SC ST ಸ್ಟೂಡೆಂಟ್ಸ್ಗೆ, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಂದಿಲ್ಲ, ಅದ್ರ ಬಗ್ಗೆ ವಿಚಾರಣೆ ಮಾಡಬೇಕು ಅಂತ ನಾವು ಡಿನ್ನರ್ ಸೇರ್ಕೊಳ್ತೀವಿ ಅಂತ ಹೇಳಿದ್ರೆ, ಇವ್ರು ಹೈಕಮಾಂಡ್ ಹೋಗ್ಬಿಟ್ಟು ಅಲ್ಲಿ ವರದಿ ಹೇಳಿಬಿಟ್ಟು ನಮ್ಗೆ ಕಂಪ್ಲೇಂಟ್ ಮಾಡಿ ನಾವು ಸೇರ್ಬೇಕಾಗಿರೋ ಡಿನ್ನರ್ ನ ಕ್ಯಾನ್ಸಲ್ ಮಾಡ್ತಾರೆ ಅಂತ ನಾವ್ ಹೇಳಿರೋದಲ್ಲ, ಮಾನ್ಯ ರಾಜಣ್ಣ ಅವ್ರು ಹೇಳಿರುವಂತದ್ದು. ಸೊ ಅಂದ್ರೆ ಇದ್ರಲ್ಲೇ ಗೊತ್ತಾಗ್ತಾ ಇದೆ, ಬಣ ಇರೋವಂಥದ್ದು ಬೇರೆ ಎಲ್ಲೂ ಅಲ್ಲ, ಕಾಂಗ್ರೆಸ್ ಅಲ್ಲಿ ಬಣ ಇರೋವಂಥದ್ದು. ಸಿಎಂದೊಂದು ಬಣ, ಮತ್ತೊಬ್ಬರದೊಂದು ಬಣ. ದರ್ಶನ್ ಅವರೇ, ಸಿ ದ ಕಾಂಟೆಕ್ಸ್ಟ್ ನೋಡಿ. ಕಡೆ ಪಕ್ಷದಲ್ಲಿ ಯಾರೋ ಒಂದು ಮೀಟಿಂಗ್ ಮಾಡಕ್ ಕೊಟ್ಟಿದ್ರು, ಒಂದು ಸಭೆ ಮಾಡಕ್ ಹೋಗಿದ್ರು. ನೋಡಿ ಅರ್ಥ ಮಾಡ್ಕೊಳ್ಳಿ ಆಯ್ತಾ. ಇದು ನೋಡಿ, ಅವರು ಡಾಕ್ಟರ್ G ಪರಮೇಶ್ವರ್ ಅವರು ಒಂದು ಮೀಟಿಂಗ್ ಮಾಡಕ್ ಹೋಗಿದ್ರು. ಕಡೆ ಪಕ್ಷ ಅವ್ರದ್ದೊಂದು ಕಂಟ್ರೋಲ್ ಇದೆ, ಹೈಕಮಾಂಡ್ ಅವ್ರು ನಿಲ್ಸಿದ್ರು. ಇಲ್ಲಿ ಹೇಳಿ ಬಿಜೆಪಿ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಹೈಕಮಾಂಡ್ ಕಂಟ್ರೋಲ್ ಮೀರ್ ಹೋಗಿದೆ ಅಂತ. ಯಾರ ಮಾತು ಕೇಳೋ ಪರಿಸ್ಥಿತಿ ಇಲ್ಲ. ಅದ್ರ ನಡುವೆ HD ಕುಮಾರಸ್ವಾಮಿ ಅವರು
ತಲೆ ಮೇಲೆ BJP ತಲೆ ಕೂತ್ಬಿಟ್ಟಾರೆ. ಬಿಜೆಪಿ ಒಂದೇ ಅಲ್ಲ JDS ಕೂಡ ಅದು ಸುಳ್ಳು ಮೇಡಮ್. ನೋಡಿ, ಯಾವುದೇ ಒಂದು ಪಕ್ಷದ ಮೇಲೆ ಇನ್ನೊಂದು ಪಕ್ಷದವ್ರು ಹೋಗಿ ತಲೆ ಮೇಲೆ ಕುತ್ಕೊಳ್ತೀವಿ ಅಥವಾ ಕುತ್ಕೊಂಡಿದ್ದಾರೆ ಅಂತ ಏನಾದ್ರು ಒಂದು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಸನ್ಮಾನ್ಯ ನಮ್ಮ ಕಾಂಗ್ರೆಸ್ ಸ್ನೇಹಿತರು ಅದರಷ್ಟು ಮೂರ್ಖತರ ಮತ್ತೊಂದಿಲ್ಲ. ಯಾಕೆಂದ್ರೆ ನೋಡಿ, ಅದು ಒಂದು ರಾಷ್ಟ್ರೀಯ ಪಕ್ಷ, ಅವ್ರದೇ ಆದ ಒಂದು ಚೌಕಟ್ಟಿದೆ, ಅವ್ರದೇ ಆದ ಡಿಸಿಪ್ಲಿನ್ ಇದೆ. ನಾವು ಹೋಗ್ಬಿಟ್ಟು ನಮ್ಮ ಇನ್ಫ್ಲೂಯೆನ್ಸ್ ಹೇಳ್ತೀವಿ ಮಾಡ್ತೀವಿ ಅನ್ನೋದು ಶುದ್ಧ ಸುಳ್ಳು. ಅದು 100ಕ್ಕೆ 100ರಷ್ಟು ಸುಳ್ಳು. ಈಗ ಒಂದು ಅಲಯನ್ಸ್ ಅಲ್ಲಿ ಇದೀವಿ ಅಂತ ಹೇಳಿದಾಗ ಒಬ್ರು ಕೇಂದ್ರ ಸಚಿವರಿದ್ದಾರೆ, ಸಾಕಷ್ಟು ವಿಚಾರಗಳಿರ್ತವೆ ಡಿಸ್ಕಷನ್ ಮಾಡುವಂತದ್ದು, ರಾಜ್ಯದ ವಿಚಾರವಿರ್ಬೋದು, ಕೇಂದ್ರ ವಿಚಾರವಾಗಿರ್ಬೋದು. ನಾವು ಹೋಗ್ಬಿಟ್ಟು ಇನ್ನೊಂದು ಒಂದು ಪಾರ್ಟಿಯಲ್ಲಿ ನಾವು ಮೂಗ್ ತೋರಿಸುವಂತದ್ದು ನಾನು ರಿಪೀಟೆಡ್ ಆಗಿ ಹೇಳ್ತಾ ಇದ್ದೀನಿ. ನಮ್ಮಲ್ಲಿ ನಾವು ಯಾವ್ದು ಅದನ್ನ ಮಾಡ್ತಾ ಇಲ್ಲ. ನಾವು ಹೇಳ್ತಾ ಇರುವಂತದ್ದು ಮಾಡ್ತಾ ಇರುವಂತದ್ದು ಇಷ್ಟೇ. ನಮಗಿನ್ನೂ ಕ್ವಶನ್ಗೆ ಆನ್ಸರ್ ಸಿಕ್ತಿರೋದು ಏನು ಅಂತಂದ್ರೆ, ಸನ್ಮಾನ್ಯ DK ಶಿವಕುಮಾರ್ ಅವರು ನಿಮಗೆ ಡೆಲ್ಲಿಯಲ್ಲಿ ನಮ್ಮ ಶಾಸಕರನ್ನ ಬಂದ್ಬಿಟ್ಟು ಏನಪ್ಪ ಮಾತಾಡ್ತಾ ಇದ್ರಿ ನೀವು ಅನ್ನೋದು ನಮ್ಗೆ ಇನ್ನೂ ಕ್ವಶನ್ ಮಾರ್ಕ್ ಅಲ್ಲಿ ಇದೆ. ಏನ್ ಮಾತಾಡ್ತಾ ಇದ್ರು ಕೇಳಿಸ್ಕೊಳ್ರಿ ಸುಮ್ಮನೆ. ಏನ್ ಮಾತಾಡ್ತಾ ಇದ್ರು ಅವ್ರು? ಏನಾದ್ರು ಅಲ್ಲಿ ನಾನು ಹೆಂಗಿದ್ರು CM ಆಗಲ್ಲ, ನಾವು ಬೇರೆ ಇನ್ನೇನಾದ್ರೂ ಮಹಾರಾಷ್ಟ್ರ ಮಾತಾಡ್ತಾ ಇದ್ದಾರೆ. ಸೊ ನಾನು ಹೇಳಕ್ ಬಯಸುವಂತದ್ದು, ಒಂದು ಆಡಳಿತ ಪಕ್ಷದಲ್ಲಿ ಇರ್ಬೇಕಾದ್ರೆ ನೀವು ಆಡಳಿತ ಅಷ್ಟನ್ನೇ ಮಾಡ್ಬೇಕೇ ಹೊರತು ನೀವು ಪಕ್ಷ ಸಂಘಟನೆ ಮಾಡ್ಬೇಕು ಅನ್ನೋದ್ರೆ ದಯ ಮಾಡಿ ರಿಸೈನ್ ಮಾಡ್ಬಿಟ್ಟು ಹೋಗಿ ಸ್ವಾಮಿ. ನೀವು ರಿಸೈನ್ ಅಂತ ಹೇಳಕ್ಕೆ ನಾವು ಕೇಳ್ಬೇಕು. ಹೌದು, ಮತ್ತೆ ನೀವು ಆಡಳಿತ ಪಕ್ಷದ ಬಗ್ಗೆ ಓಕೆ, ಶಿವಾನಂದ್ ಅವರೇ ನೋಡಿ, ಹೈಕಮಾಂಡ್ ಅಂತ ಒಂದಿರುತ್ತೆ. ರಾಜ್ಯ BJP ವಿಷಯದಲ್ಲಿ ನೀವು ಗಮನಿಸಿದಿರಿ, ಫ್ರಮ್ 1.25 ವರ್ಷದಲ್ಲಿ 6 ತಿಂಗಳು ರಾಜ್ಯಾಧ್ಯಕ್ಷರು ಇರಲಿಲ್ಲ, ವಿರೋಧ ಪಕ್ಷದ ನಾಯಕರು ಇರಲಿಲ್ಲ ಅಂತ ಒಂದು ಸಿಚುವೇಶನ್. 66 ಸೀಟ್ ಬಂದ ಮೇಲಂತೂ ಈ ಕಡೆ ತಿರುಗು ನೋಡಲಿಲ್ಲ. ಅದಕ್ಕೂ ಮುಂಚೆ ನರೇಂದ್ರ ಮೋದಿ ಅವರು ಚುನಾವಣಾ ಪ್ರಚಾರಕ್ಕೆ ಬಂದಿದ್ದು, ಆಮೇಲೆ ಕಾಣಿಸ್ಲೇ ಇಲ್ಲ. ಅಂದರೆ ಆ ನಂತರದ ಸಂದರ್ಭದಲ್ಲಿ ನಮಗೆ ಏನು ವಿಸಿಬಲ್ ಅಂತ ಹೇಳಿದ್ರೆ ರಾಜ್ಯ BJPನ ಕೈ ಬಿಟ್ಬಿಟ್ಟಿದಾರ. ಹೈಕಮಾಂಡ್ ಹೋಲ್ಡಲ್ಲಿ ಇಲ್ವಾ? ಸೀಟ್ ಬಂದರೆ ಮಾತ್ರ ರಾಜ್ಯ BJP ಬೇಕು, ಅದ್ರ ಮೇಲೆ ಅದು MP ಗಳಾಗ್ತಾರೆ. ಅವರು ಏನಂಥ ಅನುದಾನ ತರೋ ವಿಷಯದಲ್ಲಿ ಕೆಲಸ ಮಾಡಿದಂಥ ವಾತಾವರಣ ಇಲ್ಲವೇ ಇಲ್ಲ. ತಂದೆ ಇಲ್ಲ. ಒಂದು ಹೇಳ್ತೀನಿ, ಮೋದಿಯವರಾಗಲಿ ಅಮಿತ್ ಶಾ ಅವ್ರಿಗಾಗಲಿ ಅವ್ರಿಗೆ ತುಂಬ ನಂಬಿಕೆ ಇತ್ತು. ಏನು 150 ಸೀಟು ಅಂತ ಇವರು ಆಶ್ವಾಸನೆ ಮಾಡಿಬಿಟ್ಕೊಂಡು ಬಂದಿದ್ರು. ಅದೇನಾಗೋಯ್ತು, ಅದರಲ್ಲಿ 50% ಬರಲಿಲ್ಲ. ಆವಾಗ ಏನಾಯಿತು, ಅವ್ರು ಕಳ್ಕೊಂಡ್ಬಿಟ್ರು. 122 ಸಾರಿ ಬಂದರು. ಇಲ್ಲೆಲ್ಲ ಬಹಿರಂಗ ಸಭೆಗಳು ಏನು ಹೂಗಳು ಚೆಲ್ಲಿದ್ದು ಎಲ್ಲ ಮಾಡಿದರು. ಅವ್ರಿಗೇನಾಯಿತು, ಅವರಷ್ಟಕ್ಕೆ ಅವ್ರ ಮುಖಕ್ಕೇನೋ ಒಂಥರ ಶೇಮ್ ಆಗೋಯ್ತು. ಓಕೆ, ನಿಜವಾಗ್ಲೂ ನಾನೇ ಆಗಲಿ ಯಾರೇ ಆಗಲಿ. ಆವಾಗ ಇಂಥ ಜನರನ್ನ ಕಟ್ಕೊಂಡು ನಾವು ಹೆಂಗಪ್ಪ ಪಕ್ಷ ಇಲ್ಲಿ ಮಾಡೋದು? ಕರ್ನಾಟಕ ಬಿಟ್ಬಿಡೋಣ, ಯಾಕೋ ತಮಿಳ್ನಾಡು ಇಲ್ಲ, ಕೇರಳ ಇಲ್ಲ, ತೆಲಂಗಾಣ ಇಲ್ಲ, ಆಂಧ್ರ ಪ್ರದೇಶ ಇಲ್ಲ, ಏನೋ ಅವ್ರನ್ನ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು MP ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಹೆಂಗೋ ನನ್ನ ಮುಖ ನೋಡಿಬಿಟ್ಟು ಮೋದಿ ಮುಖ ನೋಡಿ ಓಟ್ ಹಾಕಿ ಅಂತಾರೆ. ನನ್ನ ಮುಖ ನೋಡಿ MP ಸೀಟ್ಗಳು ಅಷ್ಟು ಇಷ್ಟು ಬರ್ತದೆ ಸಾಕು ಅಂತ ಅಂದ್ಬಿಟ್ಟು ಅವರು ಇವಾಗ ಮುಚ್ಚಿಬಿಟ್ಟಿದ್ದಾರೆ ಬಾಗಿಲು. ಕೈ ಬಿಟ್ಬಿಟ್ಟು ನೀವೇನಾದರೂ ಮಾಡ್ಕೊಳ್ರಿ, ನೀವು ಎಷ್ಟು ಬಣ್ಣಗಳಾದರೂ ಮಾಡ್ಕೊಳ್ಳಿ, ನಿಮಗೆ ತಾಕತ್ತಿಲ್ಲ. ನೆಕ್ಸ್ಟ್ ಅದು ಅಲ್ಲಿ ಏನೂ ಬರಲ್ಲ. ಇವಾಗ JDS ಬೇರೆ ಸೇರ್ಕೊಂಡು ಬಿಟ್ಟಿದೆ, ಅಲ್ಲಿ ಬೇರೆ GT ದೇವೇಗೌಡ ಅವರು ಇವರು ಅಂತ ಸುರುವು. ಕಾಂಗ್ರೆಸ್ ಏನೋ ಹೋಗ್ತಾರಂತಲ್ಲ. ಅಲ್ಲಲ್ಲ, ನಾನು ಅದೇ ಹೇಳ್ತಾ ಇರೋದು ಮೇಡಮ್. ಅವರು ಚಿತ್ರಾನ್ನ ಆಗ್ಬಿಟ್ಟಿದ್ದಾರೆ. ಇವಾಗ ನೆಕ್ಸ್ಟ್ ಎಲೆಕ್ಷನ್ಗೆ JDS ಇರ್ತದೋ ಗೊತ್ತಿಲ್ಲ. ಒಂದ್ ನಿಮಿಷ, ಏನ್ ಇರ್ತದೆ ಏನ್ ಮಾತಾಡ್ತಾ ಇದ್ರ? ಫಸ್ಟ್ ಬೇಬಿ ಸ್ಟೆಪ್ ಇಡ್ರಿ. ಫಸ್ಟ್ ನಿಮ್ ಯೋಗ್ಯತೆಗೆ ನೀವು ನೆಟ್ಟಿಗೆ ಒಂದು ಬೇಬಿ ಸ್ಟೆಪ್ ಇಡಕ್ ಬರಲ್ಲ. ನಿಮ್ ಯೋಗ್ಯತೆಗೆ ಬಂದ್ಬಿಟ್ಟು ಯೋಗ್ಯತೆ ಮಾತಾಡ್ಬೇಡಿ. ಆಸ್ ಎ ಸಿಟಿಸನ್ ಐ ಆಮ್ ಟಾಕಿಂಗ್. ಯು ಆರ್ ಟಾಕಿಂಗ್ ಔಟ್ ಆಫ್ ದಿಸ್ ಒನ್. ಹೌದ್ರಿ, ನಿಮ್ ಪಕ್ಷ ಎಲ್ರಿ ಇದೆ ಹೇಳ್ರಿ. ಹೋಗಿ ಏನ್ರಿ ಜಾತ್ಯತೆ ನೋಡಿ. 25 ವರ್ಷದಿಂದ ಮೇಡಮ್, 25 ವರ್ಷದಿಂದ ದೇವೇಗೌಡ ಏನಂದ್ರು, RSS ಮತ್ತೆ ಯಾವುದು VHP ಅವ್ರನ್ನ ನಿಷೇಧಿಸಬೇಕು ಅಂತಂದ್ರು. ಇವತ್ತು ಇವ್ರಿಗೆ ಸಿದ್ಧಾಂತ ಬಿಟ್ಟು ಇವ್ರು ಮಾತಾಡ್ತಾರೆ. ಸಿದ್ಧಾಂತ ಬಿಟ್ರೆ ಫಸ್ಟ್ ಆಫ್ ಆಲ್ ನಿಮ್ಮ ಯೋಗ್ಯತೆ ಏನು ಅಂತ ಹೇಳ್ರಿ. ನಿಮ್ಮನ್ನು ನೋಡಿ ನಾವೆಲ್ಲ ಓಟ್ ಬೆಳೆಸಿದ್ವಲ್ಲ, ಅದಕ್ಕೆ ಬೇಜಾರಾಗ್ತದೆ. ಯೋಗ್ಯತೆ ಬಗ್ಗೆ ಮಾತಾಡ್ತಿರಲ್ಲ. ಸಂಖ್ಯೆಗಳು ಕಮ್ಮಿ ಆಗ್ತಾ ಇದಾವೆ. ಅವ್ರ ಜೊತೆ ಕೈ ಜೋಡಿಸಿದ್ರ ಅನ್ನೋದು ಅವರು ಬಗ್ಗೆ ನಿಮ್ ಮಾತಾಡಕ್ಕೆ ಯಾವ ನೈತಿಕತೆ ಇದೆ? ಯೋಗ್ಯತೆ ಮಾತಾಡ್ತಿರಲ್ರಿ. 10 ವರ್ಷದಲ್ಲೇ ನ್ಯಾಷನಲ್ ಪಾರ್ಟಿ ಮಾಡಿದೀವಿ. ನ್ಯಾಷನಲ್ ಪಾರ್ಟಿ ಮಾಡಿ ನ್ಯಾಷನಲ್ ಪಾರ್ಟಿ ಮಾಡ್ರಿ. 2 ಸ್ಟೇಟ್
ಸ್ಟೇಟಲ್ಲಿದೆ, ಗುಜರಾತಲ್ಲಿದೆ 5 MLs, ಇದರಲ್ಲಿದೆ, ಏನು ಗೋವಾದಲ್ಲಿದೆ. ನಿಮ್ಮ ತಾಕತ್ತಿದ್ರೆ ನ್ಯಾಷನಲ್ ಪಾರ್ಟಿ ಮಾಡಿ. ನಿಮ್ಮ ಯೋಗ್ಯತೆ ಬರೀ ಮಂಡ್ಯ ಇಟ್ಕೊಂಡು ಚನ್ನಪಟ್ಟಣ ಇಟ್ಕೊಂಡು ಮಾತಾಡೋದು, ಬರೀ ಮಂಡ್ಯ ಚನ್ನಪಟ್ಟಣಗೆ JDS ಕೇಳ್ಕೊಂಡ್ರೆ ರಾಜಕೀಯ ಹಾಳು ಮಾಡಿದಾರೆ ನಿಮ್ಮ ಪಕ್ಷ. ಯಾವ್ದೋ ಫ್ರೀ ನಿಮ್ಮಿಂದ ಅಲ್ಲಿ ಡೆಲ್ಲಿ ಸಿಎಂ ಜೈಲಲ್ಲಿ ಕೂತ್ಕೊಂಡು ಆಡಳಿತ ಮಾಡಕ್ಕೆ ಎಕ್ಸಾಂಪಲ್ ಕೊಟ್ಟಿದೆ. ದರಿದ್ರ ಒಳ್ಳೆ ಸ್ಟ್ರಾಟಜಿ ನೋಡಿ. ಬಿಜೆಪಿ ಮಾಡ್ತಿರೋದು ಇದೇ ಕೆಲಸ. ಅವ್ರವ್ರು ಬೇಕಾದ್ರೆ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ, ನಮ್ದು ಹಿಂಗೆ ಅಂತಾನ ನೋಡಿ. 6 ತಿಂಗಳು ವಿರೋಧ ಪಕ್ಷದ ನಾಯಕರಿರಲಿಲ್ಲ, ರಾಜ್ಯಾಧ್ಯಕ್ಷರು ಇರಲಿಲ್ಲ, 66ಕ್ಕೆ ಬಂದು ಇಳ್ಕೊಂಡ್ರಿ. ಆ ಸಂದರ್ಭದಲ್ಲಿ ತಿರುಗಿ ನೋಡಲ್ಲ, ಎಷ್ಟು ಸತಿ ನರೇಂದ್ರ ಮೋದಿ ಅವರು ಬಂದ್ರು, ವಿಪಕ್ಷದವರೆಲ್ಲ ಟೀಕೆ ಮಾಡಿದ್ರು. ಈ ಕುಮಾರಸ್ವಾಮಿ ಅವರು ಟೀಕೆ ಅಷ್ಟ್ರ ಮಟ್ಟಿಗೆ ಅಸಮರ್ಥರ ರಾಜ್ಯ ಬಿಜೆಪಿ ನಾಯಕರು. ಸಮರ್ಥತೆ ಅಸಮರ್ಥತೆ ಈ ದೇಶದ ಜನತೆ ಇವತ್ತು ಕಳೆದ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. 2014ರಿಂದ ಕೇಂದ್ರದಲ್ಲಿ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ಇದೇ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ವಿರುದ್ಧವಾಗಿ ಆಂದೋಲನ ಜನ ನೋಡ್ತಾ ಇರ್ತಾರೆ. ಗೋವಿಂದ ರಾಜ್ ಅವರೇ, ಇವತ್ತಿಗೂ ಕೂಡ ರಾಜ್ಯ ಬಿಜೆಪಿ ಅಂದ್ರೆ ಒಂದು 2-3 ಜನನ ಸ್ಟ್ಯಾಟಿಸ್ಟಿಕ್ ಇಟ್ಕೊಂಬಂದು ಮಾತಾಡ್ತಾರೆ ಬಿಟ್ರೆ ಇನ್ನೆಲ್ಲ ಊಹಾಪು ಗಾಳಿ ಗುಂಡು ಹೊಡೆಯೋದು. ಜನ ನಿಮ್ಮನ್ನು ಗಮನಿಸ್ತಿರ್ತಾರೆ. ಎಚ್ಚರಿಸ್ಕೊಂಡಿಲ್ಲ ಅಂದ್ರೆ ನಾನು ಇಷ್ಟೆಲ್ಲ ಇಲ್ಲಿ ಕೂಗಾಟ ಮಾಡ್ತಾ ಇದ್ರೆ ಯಾಕೆ ಮಾತಾಡ್ತಾ ಇಲ್ಲ ಅಂದ್ರೆ ಜನಕ್ಕೆ ಇರಿಟೇಟ್ ಆಗ್ಬಾರ್ದು. ಏನೋ ವಿಚಾರನ ಮಂಡನೆ ಮಾಡಂಗಿದ್ರೆ 1 by 1 ಮಂಡನೆ ಮಾಡಿದ್ರೆ ಬಹಳ ಸೂಕ್ತ ಇರ್ತದೆ. ಆದ್ರೆ ಇವತ್ತು ಎಲ್ಲ ನಾನು ಮಾತಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ರೀತಿ ಮಾತಾಡೋದ್ರಿಂದ ಜನರಿಗೆ ಬೇಜಾರಾಗುತ್ತೆ. ಮೇಡಮ್, ಇವತ್ತು ಆಮ್ ಆದ್ಮಿ ಪಕ್ಷದವ್ರು ಏನ್ ಹೇಳಿದ್ರು, ಬಿಜೆಪಿ ಇದೇ ಕಾಂಗ್ರೆಸ್ ಮಾಡಿದಂತ ಭ್ರಷ್ಟಾಚಾರದ ವಿರುದ್ಧ ಅಣ್ಣಾ ಹಜಾರ್ನ ಇಟ್ಕೊಂಡ್ರು. ಅವತ್ತು 2011ರಲ್ಲಿ ಡೆಲ್ಲಿನಲ್ಲಿ ಬೀದಿನಲ್ಲಿ ಕೂತ್ಕೊಂಡು ಕಾಂಗ್ರೆಸ್ ಸರಿ ಇಲ್ಲ ಅಂತ ಹೋರಾಟ ಮಾಡಿದಂಥವ್ರು ಇವತ್ತು ಅದೇ ಕಾಂಗ್ರೆಸ್ನ ಜೊತೆ ಹೋಗ್ಬಿಟ್ಟು ಕೈ ಮಿಲಾಯಿಸಿ ಇವತ್ತು ಅಧಿಕಾರ ನಡೆಸಕ್ ಹೋದ್ರು. ಜನ ಇಡೀ ದೇಶದಲ್ಲಿ ಚಿಮಾರಿ ಹಾಕಿದ್ರು, ತಿರಸ್ಕಾರ ಮಾಡಿದ್ರು. ಇದೆಲ್ಲ ಇದೆ. ಆದ್ರೆ ಒಂದ್ ನಿಮಿಷ ಚೀಮಾರಿ ಹಾಕಿದ್ರು ಇಲ್ಲಿಗ ನೋಡ್ರಿ, ಶಿವಾನಂದ್ ಅವರೇ ನೋಡಿ, ಗೋವಿಂದ ರಾಜ್ ಇವತ್ತು ನಿಮ್ ವಿಚಾರ ಮಾತಾಡ್ತಿರೋದು. ಯಡಿಯೂರಪ್ಪನವರು ಇವತ್ತು ಅಕಾಡೆಮಿ ಸಮಸ್ಯೆ ಬಗ್ಗೆ ಅದನ್ನ ನಾಳೆ ಮಾತಾಡೋಣ, ಇನ್ನೊಂದು ದಿವಸ ಮಾತಾಡೋಣ. ಯತ್ನಾಳು, ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ ಬಣಗಳಾಗಿದ್ದಾರೆ. ನಮ್ ಯಾವ ಪಕ್ಷಕ್ಕೂ ಇಲ್ಲ ಅಂತ ತಟಸ್ಥವಾಗಿ ಒಂದಷ್ಟು ಜನ ಇದ್ದಾರೆ. ಒಗ್ಗೂಡ್ಸೋದು ಯಾವಾಗ? ಆಡಳಿತ ಪಕ್ಷ ಏನಾದ್ರೂ ಮಿಸ್ ಆಗಿ ಹೆಜ್ಜೆ ಇಟ್ರೆ ಯಾರು ಪ್ರಶ್ನೆ ಮಾಡ್ತಾರೆ? ವಿಜಯೇಂದ್ರ ಅವ್ರನ್ನ ನೇಮಕ ಮಾಡಿರ್ತಕ್ಕಂಥದ್ದು ನಮ್ಮ ಪಕ್ಷದ ಸಂಘಟನೆ ಹೈಕಮಾಂಡ್ ಎಲ್ಲ ಕುತ್ಕೊಂಡು ತೀರ್ಮಾನ ಮಾಡಿ ಘೋಷಣೆ ಮಾಡಿರ್ತಕ್ಕಂಥದ್ದು. ಅಧ್ಯಕ್ಷ ಅಂತ ಘೋಷಣೆ ಆದಮೇಲೆ ಸಹಜವಾಗಿ ಅದ್ರ ಕೆಳಗಡೆ ನಾವೆಲ್ಲ ಬಂದು ಕೆಲಸ ಮಾಡಬೇಕಾದ್ರೆ ಪಕ್ಷದ ವೃದ್ಧಿಗೋಸ್ಕರ ಯಾವ ರೀತಿಯ ಕೆಲಸ ಮಾಡಬೇಕು. ಸಹಜವಾಗಿ ಇರ್ತಕ್ಕಂಥ ಒಂದು ಇಲ್ಲ ನಮಗೆ ಅವಕಾಶ ನಮಗೂ ಬೇಕು ಅನ್ನೋ ಬಣ ಏನಿದೆ ಇವತ್ತು ಕೇಳ್ತಾ ಇರೋದು ಸಹಜವಾಗಿ ನಡೀತಾ ಇರ್ತಕ್ಕಂಥದ್ದು ಒಪ್ಕೊಂತ ಇದೆ. ಇದೆಲ್ಲವೂ ಕೂಡ ಹೈಕಮಾಂಡ್ಗೆ ಇದು ಅಂತಲ್ಲ, ಇಲ್ಲಿ ನಡೆಯುವಂಥದ್ದೆಲ್ಲ ಈಗ ಏನಾಗ್ತಾ ಇದೆ ಇದನ್ನೆಲ್ಲವನ್ನು ಗಮನಿಸಿ ಒಂದು ಒಳ್ಳೆ ಗಟ್ಟಿ ತೀರ್ಮಾನಕ್ಕೆ ಬಂದೇ ಬರ್ತೀವಿ. ನಮ್ಮ ಪಕ್ಷ ಹೈಕಮಾಂಡ್ ಬಹಳ ಸ್ಟ್ರಾಂಗ್ ಇದೆ. ಕಾಂಗ್ರೆಸ್ನವ್ರ ತರ ಎಲ್ಲ ಒಂದ್ ಕಡೆ ಕೂತ್ಕೊಂಡು ಹಿಂದೆ ತೆರೆಮರೆಯಲ್ಲಿ ನಾಟಕ ಆಡುವಂಥದ್ದು ಏನಿಲ್ಲ. ಇದೆಲ್ಲವನ್ನು ಸೂಕ್ತ ವೇದಿಕೆಯಲ್ಲಿ ಚರ್ಚೆ ಮಾಡಿದ್ದಕ್ಕೆ ಯಾವ ರೀತಿಯಾಗಿ ಪರಿಹಾರ ಇನ್ವಿಟೇಷನ್ ಕೊಡ್ತೀರಾ ರೆಬಲ್ಸ್ ನಾಯಕರು ಅಂತ? ನೋಡಿ ಮೇಡಮ್, ಈಗ ಒಂದು ರಾಜಕೀಯ ಪಕ್ಷದಲ್ಲಿ ಈ ರೀತಿ ಸಣ್ಣ ಸಂಘಟನೆ ವಿಚಾರ ಇಲ್ಲಿ ಯಾರು ಅಧಿಕಾರಕ್ಕೆ ಚೇರ್ಬೇಕು ಚರ್ಚೆ ಇರ್ತಕ್ಕಂಥದ್ದು ಪಕ್ಷ ಬೆಳಿಬೇಕು ಅಂತ. ಈಗ ಅವರು ಕೂಡ ಎಲ್ಲ ಒಂದ್ ಕಡೆ ಪಕ್ಷವನ್ನ ನಾವು ಸದೃಢಗೊಳಿಸ್ತೀವಿ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ. ಇದಕ್ಕೆ ಒಂದು ಸರಿಯಾದ ಒಂದು ತೀರ್ಮಾನವನ್ನು ಮೀಟಿಂಗ್ ಮಾಡ್ತಾರೆ. ಈಗ ನೋಡಿ ಮೇಡಮ್,
ಯಾರು ಬೇಕಾದ್ರೂ ಸಹಜವಾಗಿ ಸಭೆ ಮಾಡೋದಕ್ಕೆ ಮೊನ್ನೆ ಇನ್ನೊಂದು ನಡ್ಡಾ ಮಾಡೋದಕ್ಕೆ, ಬಂದಿದ್ರಲ್ಲ ಮೇಡಮ್. ಸಂಘಟನೆ ವಿಚಾರವಾಗಿ ಬರ್ಲಿ ಸರ್, ಇರಿ. ಸೇರೋವಂಥದ್ದು ಕೆಲಸಕ್ಕೆ ಆಗೇ ಆಗುತ್ತೆ. ನಾನು ಹೇಳಿದೆ ಆಗ್ಲಂಗೆ ನಮ್ಮದು ಸಾಕಷ್ಟು ಮೋರ್ಚಾಗಳಿದ್ದಾವೆ, ಸಭೆಗಳು ನಡೀತಲೇ ಇರುತ್ತೆ. ಈ ರೀತಿಯ ಒಂದು ಪ್ರಕ್ರಿಯೆಗಳು ಪ್ರಮುಖರು ಇನ್ನೊಬ್ರು ಮತ್ತೊಬ್ರು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಸಭೆಯನ್ನು ಮಾಡೋದ್ರಲ್ಲ ಅದೇನು ತಪ್ಪೇನಿಲ್ಲ. ಒಟ್ಟು ಏನಂದ್ರೆ ಪಕ್ಷವನ್ನು ಹೇಗೆ ಮುಂದೆ ತಗೊಂಡು ಹೋಗ್ಬೇಕು ಅನ್ನೋ ಒಂದು ಅಂದ್ರೆ ಗಟ್ಟಿತನ. ನಂಗೆ ಈಗ ಒಂದು ಕ್ಲಾರಿಟಿ ಕೊಡಿ ಹಂಗಾದ್ರೆ. ಯಡಿಯೂರಪ್ಪೋತ್ಸವ ಆಗತ್ತಾ ಅಥವಾ ಬಿಜೆಪಿ ಮೇಡಮ್ ಉತ್ಸವ ಆಗುತ್ತಾ? ನೋಡಿ, ನಾಳೋತ್ಸವ. ಇವತ್ತು ಭಾರತೀಯ ಜನತಾ ಪಾರ್ಟಿಲಿ ಯಾವತ್ತು ವ್ಯಕ್ತಿ ಪೂಜೆ ಇಲ್ಲ, ಇದು ನಿಮಗೆ ಗೊತ್ತಿರಲಿ. ನಾವು ಯಾವತ್ತು ದೇಶ ಮೊದಲು ಅಂತ ನೋಡ್ಕೊಂಡ್ ಬಂದಂತರು, ಪಕ್ಷ ನಂತರ, ಪಕ್ಷ ಆದ್ಮೇಲೆ ವ್ಯಕ್ತಿ ಅಂತ ಇರ್ತಕ್ಕಂಥದ್ದು. ನಾವ್ ಯಾವತ್ತೂ ಕೂಡ ವ್ಯಕ್ತಿನೇ ಮುಂದೆ ಇಟ್ಕೊಂಡು ಹೋಗುವಂತದ್ದು ವಿಚಾರ ಇಲ್ಲ. ಮೋದಿ ಮುಖ ನೋಡ ಪಕ್ಷ vote ದೇಶದ ಹಾಕಿರೋದು. ಜೊತೆಯಲ್ಲಿ ಪಕ್ಷ ಹೆಂಗ್ ಜೋಡಿಸಿದೀವಿ, ಪಕ್ಷದ ವ್ಯಕ್ತಿ ಜೊತೆಲಿ ಪೂಜೆ ವ್ಯಕ್ತಿಗಳನ್ನ ದೇವ್ರನ್ನ ಕಬಿಟ್ರೆ. ಅವ್ರು ದೇವ್ರು ಜೋಡಿಸ್ಕೊಂಡೆ ಅವರೇ ದೇಶ. ಯಾವ್ಯಾವ ಸಂದರ್ಭದಲ್ಲಿ ಯಾವ ವ್ಯಕ್ತಿಗೆ ಜವಾಬ್ದಾರಿ ಕೊಟ್ಟು ಈ ದೇಶಕ್ಕೆ ಒಳ್ಳೇದು ಮಾಡಬೇಕು, ರಾಜ್ಯ ಜನತೆಗೆ ಒಳ್ಳೇದು ಮಾಡಬೇಕು ಅನ್ನೋ ಒಂದು ದೂರದೃಷ್ಟಿಯ ಕಲ್ಪನೆ ಇಟ್ಕೊಂಡು ಕಾಂಗ್ರೆಸ್ನವರು ಇವತ್ತು ಗ್ಯಾರಂಟಿ ಅಂತ ಕೊಟ್ಬಿಟ್ಟು ಇನ್ನೊಂದ್ ಕಡೆ ಎಲ್ಲೋ ಬೆಲೆ ಜಾಸ್ತಿ ಮಾಡ್ತಾ ಇದೀವಲ್ಲ, ಆ ರೀತಿ ಯೋಚನೆ ಇಟ್ಕೊಂಡು ದೇಶ ನಡೆಸೋಕೆ ಇವತ್ತು ಜನರಿಗೆ ಒಳ್ಳೇದಾಗ್ಬೇಕಂದ್ರೆ ಇದು ನಮ್ಮ ಗೋವಿಂದರಾಜ್ ಅವರು, ದರ್ಶನ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ ಇವತ್ತು ನಾವು ಮಾತಾಡಿದ್ದು ಬಿಜೆಪಿ ವಿಚಾರ, ಆದ್ರೆ ಚರ್ಚೆ ಆಗಿದ್ದೆಲ್ಲ ಕಾಂಗ್ರೆಸ್ ಮತ್ತು JDS ನ ವಿಚಾರ. ಬಹಳ ಸೈಲೆಂಟ್ ಆಗಿದ್ರು ಬಿಜೆಪಿ ಅವರು, ಯಾಕಂದ್ರೆ ಸಮಸ್ಯೆ ಅಷ್ಟಿದೆ. ಯಡಿಯೂರಪ್ಪನವರು ಅಖಾಡಕ್ಕೆ ಇಳಿದಿದ್ದಾರೆ. ನೋಡೋಣ, ಮೂರು ಬಣ ಆಗಿದೆಯಲ್ಲ ಅದನ್ನ ಸರಿಯಾದ ರೀತಿಯಲ್ಲಿ ಒಗ್ಗಟ್ಟಿನಲ್ಲಿ ಮುಂದಕ್ಕೆ ತಗೊಂಡು ಹೋಗಿ ಆಡಳಿತ ಪಕ್ಷ ಅಂದ ಸಂದರ್ಭದಲ್ಲಿ ಕಾಂಗ್ರೆಸ್ ಆದಾಗ ಕಾಂಗ್ರೆಸ್ನಲ್ಲಿ ಏನಾದರೂ ವ್ಯತ್ಯಯಗಳು ಉಂಟಾದರೆ ಸರಿಯಾದ ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳಿ ಒಂದು ಸರಿಯಾದ ವಿರೋಧ ಪಕ್ಷದ ರೀತಿಯಲ್ಲಿ ನಡ್ಕೊಳ್ತಾರ, ಕಾದು ನೋಡಬೇಕಾಗಿದೆ. ಅಂಥ ಒಂದು ನಿರೀಕ್ಷೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.